प्रभुं प्राणनाथं विभुं विश्वनाथं जगन्नाथनाथं सदानन्दभाजम् भवद्भव्यभूतेश्वरं भूतनाथं शिवं शङ्करं शम्भुमीशानमीडे गळेरुण्डमालं तनौ सर्पजालं महाकालकालं गणेशादिपालम् जटाजूटगङ्गोत्तरं दैर्विशिष्यं शिवं शङ्करं शम्भुमीशानमीडे मुदामाकरं मण्डलं मण्डयन्तं महामण्डलं ಭಸ್ಮಭೂಷಾಧರಂತಂ. ಎಲ್ಲರಿಗೂ ನಮಸ್ಕಾರ. ಇದು ಸ್ವಸ್ತಿಕ್ಸ್ ಗುಲಾಬ್ ಜಾಮೂನ್ ಮಿಕ್ಸ್ ಮನೆ ಮನೆ ಮಹಾಲಕ್ಷ್ಮಿ ಸ್ಪೆಷಲ್ ಪಾರ್ಟ್ನರ್ ಅಮೃತ್ ನೋನಿ. ಕೆಲವರು ಬೆಳಿಗ್ಗೆ ಎದ್ದ ಮೇಲೆ ಸೂರ್ಯನ ನೋಡಿದ್ರೆ ಸೂರ್ಯ ಎದ್ದ ಮೇಲೆ ನೋಡೋದು ಇವ್ರನ್ನ, ಅಂದ್ರೆ ನಮ್ಮ ಮನೆ ಮಹಾಲಕ್ಷ್ಮಿಯರನ್ನ. ಅಂತ ಮಹಾಲಕ್ಷ್ಮಿಯರನ್ನ ಸಂಭ್ರಮಿಸೋದೆ ಮನೆ ಮನೆ ಮಹಾಲಕ್ಷ್ಮಿ. ದಕ್ಷಿಣಾಭಿಮುಖದ ಭೈರವೇಶ್ವರನ ಸನ್ನಿಧಿಯ ನಾಡು, ಪ್ರಭು ಕೆಂಪೇಗೌಡರ ಹುಟ್ಟೂರು ಮಾಗಡಿ. ಗುಡಿ ಗೋಪುರಗಳ ನಾಡು, ಜನಪದ ಕಥೆಗಳ ಸೊಗಡು ಇಲ್ಲಿನ ವೈಶಿಷ್ಟ್ಯ. ನೀರಿಗಾಗಿ ಅಣೆಕಟ್ಟು, ಜೀವನಕ್ಕಾಗಿ ವ್ಯವಸಾಯದ ಪಟ್ಟು ಇಲ್ಲಿನ ಹಿರಿಮೆ. ಸಾಲು ಮರದ ತಿಮ್ಮಕ್ಕನ ಬದುಕು ಇಲ್ಲಿಯದು. ವಿಶ್ವ ಮಾನವ ಶ್ರೀ ಶ್ರೀ ಶಿವಕುಮಾರ್ ಸ್ವಾಮಿಗಳ ತವರು ಇದು. ಹೌದು, ನಮ್ಮ ಮನೆ ಮನೆ ಮಹಾಲಕ್ಷ್ಮಿಯ ಇವತ್ತಿನ ಸಂಭ್ರಮ ಇಂಥ ಪುಣ್ಯ ಭೂಮಿ ಮಾಗಡಿಯ ಬಿಟ್ಟ ಸಂದ್ರದಲ್ಲಿ. ನಮ್ಮ ಇಂದಿನ ಮಹಾಲಕ್ಷ್ಮಿ ಒಬ್ಬರು ಪೊಲೀಸನ ಹೆಂಡತಿ, ಇನ್ನೊಬ್ಬರು ದೇವಸ್ಥಾನದ ಅರ್ಚಕರ ಹೆಂಡತಿ. ಇವರಿಬ್ರು ಅಣ್ಣ ತಮ್ಮ ಆದ್ರೆ ಇವರಿಬ್ರು ಅಕ್ಕ ತಂಗಿರ್ ತರ ಇರೋ ವಾರ್ಗಿತ್ತಿಯರು. ಒಬ್ರು ವ್ಯವಸಾಯ ಮಾಡ್ತಾರೆ, ಹಸು ಸಾಕ್ತಾರೆ, ಹೊಲಿಗೆ ಹಾಕ್ತಾರೆ. ಹಾಗೆ ಇವರಿಗೆ ಬೆನ್ನೆಲುಬಾಗಿ ಇವರ ತಂಗಿ ರೇಖಾ ಹಾಲಿನ ಡೈರಿ ನೋಡ್ಕೊಳ್ತಾರೆ, ಮನೆನೂ ನೋಡ್ಕೊಳ್ತಾರೆ. ಇವರಿಬ್ಬರ ಜೀವನದ ಒಂದು ಕಿರು ಪರಿಚಯ ನಿಮಗಾಗಿ. ನಮಸ್ಕಾರ, ನನ್ನ ಹೆಸರು ರೂಪಾ ಅಂತ. ನನ್ನ ಹೆಸರು ರೇಖಾ ಅಂತ. ನಾವು ಮನೆಯಲ್ಲಿ ಒಟ್ಟು 8 ಜನ ಇದ್ದೀವಿ. ನಾವಿಬ್ರು ಸೇರಿ ಚೆನ್ನಾಗಿ ಅನುಕೂಲದಿಂದ ಮನೆ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಯಾರಿಬ್ರು ಮಧ್ಯೆ ಮನಸ್ತಾಪ ಇಂದವ್ರಿಗೆ ಯಾವ್ದು ಬಂದಿಲ್ಲ, ಮುಂದೇನು ಬರೋದ್ ಬೇಡ. ಹಾಗೆ ನಮ್ಮ ಅತ್ತೇನು ಅವರು ನಮ್ಮನ್ನೇನು ಬೇರೆ ಸೊಸೆದಿರು ಅಂತ ಏನು ನೋಡ್ತಾ ಇಲ್ಲ, ಮಕ್ಳು ತರನೇ ನೋಡ್ಕೊಂತಾರೆ. ನನ್ನ ಮದ್ವೆ ಹೊಸದಾಗಿ ಬಂದಾಗ ನಮ್ಮ ಅತ್ತೆ ನಮ್ಮ ವಾರ್ಗಿತಿ ತುಂಬಾ ಅಡ್ಜಸ್ಟ್ ಮಾಡ್ಕೊಂಡ್ರು. ನನ್ಗೆ ಅಷ್ಟೊಂದು ಅಡುಗೆದು ಏನು ಕೆಲಸ ಬರ್ತಾ ಇರ್ಲಿಲ್ಲ. ಪಾಪಚಿ ಪ್ರತಿಯೊಂದು ಹೇಳ್ಕೊಂಡ್ಕೊಟ್ರು. ನನ್ನ ತಂಗಿ ಹಾಲು ಉತ್ಪಾದಕದಲ್ಲಿ ಸೆಕ್ರೆಟರಿ ಆಗಿ ಕೆಲಸ ಮಾಡೋದ್ರಿಂದ ಬೆಳಗ್ಗೆ ಹೊತ್ತು ನನ್ನ ನಾದ್ನಿ ರೇಖಾ ಅಲ್ಲಿ ಕೆಲ್ಸಕ್ಕೆ ಹೋಗ್ತದೆ. ಅಷ್ಟೊತ್ತಿಗೆ ನಮ್ಮ ಮಿಸ್ಸಸ್ ಬೆಳಗ್ಗೆ ಎದ್ದು ಹಾಲು ಕರೆದು ಟೀ ಮಾಡಿಕೊಟ್ಟು ತಿಂಡಿ ಮಾಡಿ ನಮ್ಮಗಳಿಗೆಲ್ಲ ಊಟದ ಬಾಕ್ಸ್ ರೆಡಿ ಮಾಡಿಕೊಟ್ಟು ಇದು ಮಾಡ್ತಾರೆ. ಮಧ್ಯಾಹ್ನ ಮೇಲೆ ಬಂದು ನಮ್ಮ ನಾದ್ನೆಲ್ಲ ಪಾತ್ರೆಗಳು ತೊಳೆಯೋದು ಎಲ್ಲ ಕೆಲಸ ಮಾಡ್ತಾರೆ. ತಿರ್ಗಾ ಸಂಜೆ ಡೈರಿಗೆ ಹೋಗಿ ಬಂದು ಅವರು ಟೀ ಮಾಡಿಕೊಟ್ಟು ಮತ್ತೆ ರಾತ್ರಿ ಊಟ ಸಹ ಅವ್ರು ರೆಡಿ ಮಾಡ್ಕೊತಾರೆ. ಇಬ್ಬರು ಸಹ ಮನೆಗೆ ಭಾಗ್ಯಲಕ್ಷ್ಮಿ ತರ. ನಾವು ಬೆಟ್ಟದಲ್ಲೇ ನಾವೇ ಅರ್ಚಕರಾಗಿ ಪೂಜೆ ಮಾಡ್ತಾ ಇದ್ದೀವಿ. ಹಾಗೆ ಬೆಟ್ಟದ ಮೇಲೆ ಬಂದವರಿಗೆಲ್ಲ ನಾವೇ ಪ್ರತಿ ವಾರ ಅಡುಗೆ ಮಾಡಿ ಎಲ್ಲರ್ಸಿ ಎಲ್ಲ ಕ್ಲೀನ್ ಮಾಡಿ ಸಾಯಂಕಾಲದವರೆಗೂ ಅಲ್ಲೇ ಇದ್ದು ಮನೆಗೆ ಬರ್ತೀವಿ. ನಾವೇನೆಲ್ಲ ಬೇರೆ ಅಂತ ಏನಿಲ್ಲ, ಎಲ್ಲ ಒಂದೇ ತರ ಇದ್ದೀವಿ. ನಾವು ತಾಯಿ ಮಕ್ಕಳಿದ್ದಾಗೆ ಇದ್ದೀವಿ. ಆದ್ರೆ ನಮ್ಮ ವಾರ್ಗಿತ್ತಿ ತುಂಬಾ ಕಷ್ಟಪಟ್ಟಿದ್ದಾರೆ. ಇವಾಗ ನಮ್ಮ ಮನೆಗೆಲ್ಲ ಮನೆ ಮನೆ ಮಹಾಲಕ್ಷ್ಮಿ ಅಂದ್ರೆ ನಮ್ಮ ವಾರ್ಗಿತ್ತಿ ಅವ್ರ ರೂಪ ಅವ್ರನ್ನೇ. ನಮಸ್ತೆ, ಚೆನ್ನಾಗಿದ್ದೀರಾ? ಈಗ ಫಸ್ಟ್ ನನಗೆ ರೂಪಾ ಯಾರು ರೇಖಾ ಯಾರು ಅಂತ ಗೊತ್ತಾಗ್ಬೇಕಲ್ಲ. ನಿಮ್ಮ ಹೆಸರು ರೂಪಾ ಅಂತ. ನನ್ನ ಹೆಸರು ರೇಖಾ. ರಾಜಮ್ಮ. ನಮಸ್ತೆ. ಯಜಮಾನ್ರು ತಂಗಿ ರುದ್ರಡಮ್ಮ. ನಮಸ್ತೆ ಮಾ. ನಮ್ಮ ಬಾವಾರ ಹಿಂದೆ ಕುಮಾರ ಬನ್ನಿ ಮುಂದೆ. ಓ ಬಾವವ್ರೆ ನಮಸ್ಕಾರ. ಬಾವಾರ ಯಜಮಾನ್ರು. ಯಜಮಾನ್ರಲ್ಲಿ ಯಾಕೆ ಯಜಮಾನ್ ದೂರ? ನನ್ನ ಮಗಳು ಸುಚಿತ್ರಾ ಅಂತ. ಇವ್ರ ಮಗ ದಕ್ಷಿಣ ಮೂರ್ತಿ ಅಂತ. ಮಕ್ಕಳು ಇವ್ನ
ನಮ್ ದೊಡ್ಡ ಮಾವಾರ ಇವರು. ನಮಸ್ತೆ ಸರ್. ಅವರು ನನ್ಗೆ ದೇವ್ರ ಹತ್ರ ಆಶೀರ್ವಾದ ಕೊಡ್ಸಿದ್ದೆ ಇವ್ರು ಇವಾಗ ಅನ್ಸೋದೇ. ದೊಡ್ಡ ಮಗಳು ಸುಪ್ರೀತಾ ಅಂತ ಹೇಳಿ. ಇವರು ನಿಮ್ ನಾದ್ನಿ ಮಗಳು? ನಿಮ್ ಮಗಳು? ಓಕೆ. ರೇಖಾರ ಮಗಳು. ಹೌದಾ? ಸೊ ಮನೆಯವ್ರನ್ನೆಲ್ಲ ಪರಿಚಯ ಮಾಡಿಸ್ಕೊಟ್ರಿ, ಬಹಳ ಖುಷಿ ಆಯ್ತು. ಈಗ ಮನೇನ್ ಯಾರು ತೋರಿಸ್ತೀರಾ? ನೀವೇ ತೋರಿಸ್ತೀರಾ? ಬನ್ನಿ ಹೋಗೋಣ. ಮೇಡಮ್ ನಮ್ಮ ಮನೆ. ಏನ್ರಿ ಮೇಡಮ್ ಇದು? ಛತ್ರನ ಮನೇನ ಇದು? ಇದೇನ್ ಹೇಳಿ. ಇದು ಮೇಲೆ ಹೋಗ್ ಮೇಡಮ್ ಅದು. ಓ ಇದು ಅಟ್ಟನ ಫುಲ್ಲು. ಸಾಮಾನು ಇಟ್ಕೊಳಕ್ ಎಷ್ಟು ಜಾಗ ಸಿಗುತ್ತಲ್ಲ. ವೆರಿ ಗುಡ್. ಅರ್ರೆ ಇದ್ಯಾರಿದ್ದು ಅಜ್ಜಿ? ನಮಸ್ತೆ ಅಜ್ಜ, ಚೆನ್ನಾಗಿದ್ದೀರಾ? ಹೌದಾ? ಅತ್ತೆಯವರು ಎಷ್ಟು ವರ್ಷ ಆದ್ರೆ? 95 ಆಗಿದೆ ಮೇಡಮ್. 95 ವರ್ಷ. ಬಹಳ ಖುಷಿ ಆಯ್ತು ನಿಮ್ಮನ್ನ ನೋಡಿ. ಅದೇನ್ ಫೋಟೋ ಅದು? ತುಂಬಾ ಚೆನ್ನಾಗಿದೆ ಫೋಟೋ. ಇವ್ ನಮ್ಮ ಅತ್ತೆ ನಮ್ಮ ಮಾವತಿ ಇರೋಗಿದ್ದಾರೆ. ಇವ್ ನಮ್ ನಾದ್ನಿ 2ನೇ ಮಗಳು. ಇವ್ ನಮ್ಮ ಮೈದಾರಿಗಳು. ಅವ್ರ ಇನ್ನೂ ಮದ್ವೆ ಆಗಿಲ್ಲ ಮೇಡಮ್. ಇದ್ಯಾವ್ದು ಟೈಲರಿಂಗ್ ಮಿಷಿನ್? ನಮ್ದೇ ಸರ್. ನಾವು ನಮ್ಮ ಅತ್ತೆ ಇಬ್ರು ಬಳಸ್ತೀವಿ. ನಮ್ಮ ತಂದೆ ಜೆಂಟ್ಸ್ ಹೊಡೆಯವರು. ಹೌದಾ? ಸೊ ಸೊಸೆಯರು ಮನೆಗ್ ಬಂದ್ಮೇಲೆ ಟೈಲರಿಂಗ್ ಕಲ್ತಿದ್ದ? ಮೇಡಮ್ ಬಂದ್ಮೇಲೆ ನಾವು ಕಲ್ತೀವಿ. ಗುರುಗಳು ಕಮ್ಮ ಅತ್ತೆ ಇವರು. ಆಮೇಲೆ ವಿಚಾರಿಸ್ಕೊಂತೀನಿ ವಿಷಯದ ಬಗ್ಗೆ. ಅರ್ಚಕರ ಮನೆ, ದೇವರ ಕೋಣೆ ನೋಡೋದಕ್ಕೆ ಒಂದು ಚಂದ. ಓ ಇದು ಮೇನ್ ಡಿಪಾರ್ಟ್ಮೆಂಟು, ಹೊಟ್ಟೆ ಪೂಜೆ ಮಾಡೋ ಡಿಪಾರ್ಟ್ಮೆಂಟ್ ಇದು. ಏನೋ ಬೇಯಿಸ್ತಾ ಇದ್ದೀರಾ ಕುಕ್ಕರ್ ಒಳಗೆ? ಇದ್ರಲ್ಲಿ ಅನ್ನ ಇಟ್ಟಿದೀವಿ, ಒಬ್ಬಟ್ಟಿಗೂ ಬೇಯಿಸ್ಬಿಟ್ಟು ಈಗ ಅಲ್ಲಿ ಬೆಟ್ಟ ಮೇಲೆ ತೊಗೊಂಡೋಗಿದ್ದೀವಿ. ನಾನು ಈಗ ತಾನೇ ಬೆಟ್ಟದಿಂದ ಇಳ್ಕೊಂಡ್ ಬಂದೆ, ಯಾರು ಕೊಡ್ಲಿಲ್ಲ ನನ್ಗೆ ಭಗವಂತ. ಅಮ್ಮ, ಇಬ್ರು ಸೊಸೆಯರು ನಿಮ್ಗೆ ಯಾರು ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾರೆ? ಇಬ್ರು ಚೆನ್ನಾಗಿ ಮಾಡ್ತಾರೆ. ನೀವ್ ಚೆನ್ನಾಗಿ ಮಾಡ್ತೀರಾ? ಅವ್ರಿಬ್ರು ಚೆನ್ನಾಗಿ ಮಾಡ್ತಾರ? ಅವರು ಮಾಡ್ತಾರೆ, ನಾವು ಯಾರನ್ನು ಬಿಟ್ಕೊಡಲ್ಲ ಅಮ್ಮ. ಎಲ್ಲದಕ್ಕಿಂತ ಬೆಸ್ಟ್ ಅಂದ್ರೆ ಈ ಸೀನ್ರಿ. ಆಕ್ಚುಲಿ ದೇವಸ್ಥಾನಕ್ಕೆ ಹೋದಾಗ ನವಿಲ್ ಕೂಗೋದೆಲ್ಲ ಕೇಳಿಸ್ತಾ ಬರುತ್ತೆ ಮೇಡಮ್ ಅಲ್ವಾ? ಸೊ ನೀವೆಷ್ಟು ಅದೃಷ್ಟ ಮಾಡಿರ್ಬೋದು ಅಲ್ವಾ? ಹಿಂಗ್ ಹೊರಗಡೆ ಬಂದ್ರೆ ಈ ಕಡೆ ಹಳ್ಳಿ ಫೀಲಿಂಗು, ಗಿಡ ಮರ ಬೆಟ್ಟ ಗುಡ್ಡ. ವೆರಿ ಗುಡ್, ಬಹಳ ಖುಷಿ ಆಯ್ತು. ಈಗ ಇದೇ ಖುಷಿಲಿ ಇನ್ನೊಂದಷ್ಟು ಮಾತಾಡೋಣ, ಓಕೆನಾ? ಬಟ್ ಫ್ಯಾಮಿಲಿ ಅವರೆಲ್ಲ ಬರ್ಬೇಕು. ಎಲ್ಲರೂ ಕರೆದು ಬಿಡ್ತೀರಾ? ಬನ್ನಿ, ಎಲ್ರು ಕರೆದು ಬಿಡೋಣ. ಬೆಟ್ಟ ಗುಡ್ಡ ಗಿಡ ಮರ, ಒಳ್ಳೆ ಗಾಳಿ, ಒಳ್ಳೆ ವಾತಾವರಣ, ಇದ್ರ ಜೊತೆ ಒಂದ್ 4 ಒಳ್ಳೆ ಮಾತಾಡ್ಬಿಡೋಣ, ಓಕೆನಾ? ನನಗೆ ನೀವೆಲ್ಲರೂ ಇಲ್ಲಿ ನಡೆಸ್ಕೊಂಡು ಬಂದಿರೋ ಅಂತ ಒಂದು ಜೀವನ ಕೇಳೋದಕ್ಕೆ ನೋಡೋದಕ್ಕೆ ಬಹಳ ಬಹಳ ಖುಷಿ ಆಗುತ್ತೆ. ಯಾಕಂದ್ರೆ ಈಗ ಎಲ್ಲರೂ ಸಿಟಿಗೆ ಹೋಗ್ಬೇಕು, ಅಲ್ಲಿ ಜೀವನದ ಕಡೆ ಒಂಥರ ಮರಳಾಗ್ಬಿಡ್ತಾ ಇದಾರೆ. ಸಿಟಿ ಜೀವನ ಚೆನ್ನಾಗಿರುತ್ತೆ, ಹೈಫೈ ಆಗಿರುತ್ತೆ ಅಂತ. ಬಟ್ ನಿಮ್ಮ ಸಂಸ್ಕೃತಿನ ಉಳಿಸ್ಕೊಂಡು, ಹಾಗೆ ಸಂಬಂಧಗಳನ್ನ ಉಳಿಸ್ಕೊಂಡು ಹಳ್ಳಿ ಜೀವನದಲ್ಲಿ ಖುಷಿಯಾಗಿದ್ದೀರಲ್ಲ, ಅದನ್ನ ನೋಡೋದಕ್ಕೆ ಒಂದು ಚಂದ. ಸ್ಪೆಷಲಿ ನಮ್ಮ ಶಿವಕುಮಾರ್ ಸರ್, ನೀವು ಪೊಲೀಸ್ ಕೆಲಸದಲ್ಲಿದ್ದೀರಿ. ಡ್ಯೂಟಿ ಎಲ್ಲಿರೋದು ನಿಮ್ದು? ಮಲ್ಲೇಶ್ವರಂ ಪೊಲೀಸ್ ಸ್ಟೇಷನ್. ಮಲ್ಲೇಶ್ವರಂ ಅಲ್ಲಿ. ಇಲ್ಲಿಂದಾನೇ ಅಪ್ ಅಂಡ್ ಡೌನ್ ಮಾಡ್ತೀರಿ ದಿನ ಅಂತ ಕೇಳ್ಪಟ್ಟೆ, ಸರಿನಾ? ಹೌದು ಸರ್. ಕಷ್ಟ ಆಗಲ್ವಾ ಸರ್? ಏನು ಅನ್ಸೋದಿಲ್ಲ ಮೇಡಮ್, ಯಾಕಂದ್ರೆ ಮನೆಯಿಂದ ನಮ್ಗೆ ಬೆಳಗ್ಗೆ ಹೋಗ್ಬೇಕಾದ್ರೆ ನಾಷ್ಟ ತಿಂಡಿ ಎಲ್ಲ ಮಾಡ್ಕೊಡ್ತಾರೆ, ಊಟನೂ ಮಾಡ್ಕೊಡ್ತಾರೆ. ಏನ್ ಆರಾಮಾಗಿ ಹೋಗಿ ಬರ್ಬೋದು ಅಂತ. ಒಳ್ಳೆ ತಿಂಡಿ ಒಳ್ಳೆ ಊಟ, ಇದನ್ನ ನೆನೆಸ್ಕೊಂಡೇ ಹೋಗ್ಬಿಡ್ತೀರಾ ಅಲ್ಲ? ಹೌದು ಸರ್. ನಿಮ್ದು ಜೀವನ ಹೆಂಗಿರುತ್ತೆ ಸರ್? ಇಲ್ಲಿ ಅರ್ಚಕರ ಕೆಲಸ ಮಾಡ್ತೀರಿ ನೀವು. ಎಷ್ಟು ವರ್ಷದಿಂದ ಮಾಡ್ಕೊಂಡ್ ಬಂದಿದ್ದೀರಿ ನೀವು? ಮೇಡಮ್, ಮೊದಲು ನಮ್ಮ ತಂದೆಯವ್ರು ಮಾಡ್ತಿದ್ರು. ತಂದೆಯವ್ರು ಆದ್ಮೇಲೆ ಅವ್ರ ಕೈಲಿ ಏಜ್ ಆಯ್ತಲ್ಲ, ಓಡಾಡಕತ್ತಿಲ್ಲ, ಅವಾಗ ನಾ ಸ್ಟಾರ್ಟ್ ಮಾಡಿದೆ. ಅದು ಚೋಳ್ರ ಕಾಲದ ದೇವಸ್ಥಾನ ಅಂತ ಕೇಳ್ಪಟ್ಟೆ, ಹೌದಾ? ಅಂದ್ರೆ ಈ ಕಡೆ ಅಂದ್ರೆ ದಕ್ಷಿಣಾಭಿಮುಖ ಇರೋದು ಅದೊಂದೇ ದೇವಸ್ಥಾನ ಇರೋದು. ಹೌದು, ನಾವು ಇಲ್ಲಿ ಕೇಳ್ಪಟ್ವಿ ತುಂಬಾ ಹೆಸರುವಾಸಿ ದೇವಸ್ಥಾನ ಅಂತ. ಸೊ ಚೆನ್ನಾಗಿ ರಿನೋವೇಟ್ ಕೂಡ ಮಾಡಿಸಿದಿರಿ ಇವಾಗ, ಅಂಡ್ ದಾರಿ ಕೂಡ ಚೆನ್ನಾಗಿದೆ. ಅಂದ್ರೆ ಜನವರಿ 26ಕ್ಕೆ 26 ನಾವ್ ಯಾರಿಗೂ ಹೇಳಂಗೇ ಇಲ್ಲ ಮೇಡಮ್. ಒಂದು 10,000 ಜನ ಬಂದೇ ಬರ್ತಾರೆ. ಹೌದಾ? ಸೊ ನಿಮ್ದು ದಿನಚರಿ ಹೆಂಗಿರುತ್ತೆ? ಎಷ್ಟೊತ್ತಿಗೆ ಎದ್ದೇಳ್ತೀರಿ? ನಾವು ಮೇಡಮ್ 5:30 6 ಗಂಟೆ ನಾವು ಎದ್ದೇಳೋದು. ಅಲ್ಲಡ ತಲೆಲಾಡ್ತಿದಾರೆ ಅಣ್ಣ. ಇವಾಗ ಅಣ್ಣ ಸತ್ಯ ಏನು ಅಂತ ಹೇಳ್ತಾರೆ, ಹೇಳೋಣ ನೀವು. ನಾನು ಬೆಳಗ್ಗೆ 4:15 ಹೇಳ್ತೀನಿ, 4:30. ಇವರು 6:15 ಹೇಳ್ತಾರೆ. ಓ, ಇದು ಮ್ಯಾಟ್ರು. ಅವರು ಏನೋ 6 ಗಂಟೆ 6:30 ಎದ್ದೇಳ್ತಾರೆ. ಮೇಡಮ್ ಅವ್ರೆ, ನೀವು 7:30? ಇಲ್ಲ ಮೇಡಮ್, 6:30. 6:30 ತಕರಾರಿಲ್ಲ ಅಲ್ಲಣ್ಣ? 6:30
ಹೆಂಗೆ ಮನೆ ಕೆಲ್ಸನೆಲ್ಲ ಏನಾದ್ರು ಡಿವೈಡ್ ಮಾಡ್ಕೊಳ್ತೀರಾ ನೀವು? ಇಲ್ಲ ಮೇಡಮ್, ಬೆಳಗ್ಗೆ ಎದ್ರೆ ನಾವು ತಿಂಡಿ ಮಾಡ್ಕೊಂತೀವಿ, ಅವ್ರೆದ್ರು ಬೆಳಗ್ಗೆ ಕಸ ಹೊಡಿಯೋದು, ಪಾತ್ರೆ ತೊಳೆಯೋದು, ಅವ್ರ ಕೆಲಸ ಮಾಡ್ಕೊಂಡು ನಾವು ಸೈಡ್ ಕಿಚನ್ ಹೊರಗಡೆ ಡಿಪಾರ್ಟ್ಮೆಂಟ್. ಹಬ್ಬ ಹರಿದಿನ ಅಂದ್ರೆ ದೇವಸ್ಥಾನದಲ್ಲಿ ಕೆಲಸ ಮಾಡೋದ್ರಿಂದ ಇವ್ರ ಯಜಮಾನ್ರು ಅಲ್ಲಿ ಒಂದು ಸಂಭ್ರಮ ಇರುತ್ತೆ. ಅಂಡ್ ನಾನ್ ಕೇಳ್ಪಟ್ಟಂಗೆ ನಿಮ್ ಮನೆಗೆ ಎಷ್ಟೊಂದ್ ಜನ ಊಟಕ್ಕೆ ಬರ್ತಾರೆ, ಅವಾಗೆಲ್ಲ ಹೇಗ್ ಮ್ಯಾನೇಜ್ ಮಾಡ್ತೀರಿ ಅಷ್ಟೊಂದ್ ಜನನ? ಎಲ್ಲ ಸೇರ್ ಮಾಡ್ತೀವಿ, ಎಲ್ಲ ಬರ್ತೀವಿ, ಎಲ್ಲ ಒಂದೇ ಸಲ ಎಲ್ಲ ನೀಟ್ ಮಾಡಿ ತೊಳ್ದೆಲ್ಲ ಬೆಳಗ್ಗೆ ಎಲ್ಲ ಸೇರ್ ಮಾಡ್ತೀವಿ. ಬಟ್ ಮ್ಯಾನೇಜ್ ಮಾಡೋದ್ ಕಷ್ಟ ಅಲ್ವಾ? ಒಬ್ಬೊಬ್ರೆ ಬರ್ತಾ ಇರ್ತಾರೆ ಊಟ ತಿಂಡಿ. ಫಸ್ಟ್ ಮೇಡಮ್ ಬಂದವಾಗೆಲ್ಲ ಮನೇಲೆ ಮಾಡಿವು, ಈಗ ಒಂದ್ ವರ್ಷದಿಂದ ದೇವಸ್ಥಾನದಲ್ಲಿ ಎಲ್ಲ ಮಾಡಿದ್ರೆ, ಅಡಿಗೆ ಮನೆ ನೋಡಿದ್ರಲ್ಲ ನೀವು, ಅಲ್ಲೇ ಮಾಡೋದು. ಈಗೆಲ್ಲ ಏನಿದ್ರು ಅಲ್ಲೇ ಭಾನುವಾರ ಬೆಳಗ್ಗೆ 6 ಗಂಟೆ 7 ಅಲ್ಲಿ ಹೋಗ್ಬಿಟ್ರೆ ಸಾಯಂಕಾಲ 6 ಗಂಟೆ ನಾವು ಮನೆಗೆ ಬರೋದು. ಎಲ್ಲ ಬಂದಾಗ ಅಲ್ಲೇ ಅಡಿಗೆ ಮಾಡಿ ಬರ್ಸಿ ಎಲ್ಲ ತೊಳೆದು ಬೆಳಗ್ಗೆ ದಬಾಕ್ಬಿಟ್ಟು ಆಮೇಲೆ ನಾವು ಸಾಯಂಕಾಲ ಯಾರನ್ನ ದಬಾಕ್ತೀರಿ ಯಜಮಾನ್ರು? ದಬಾಕ್ಬಿಟ್ಟು ಸಾಯಂಕಾಲ 6 ಗಂಟೆ ಮನೆಗೆ ಬರೋದು. ಸೊ ಸಂಡೇ ಒಂಥರ ಹಬ್ಬದ ವಾತಾವರಣ ಇರುತ್ತೆ. ಆಕ್ಚುಲಿ ನಾನ್ ನಿಮ್ಮನ್ ಕೇಳ್ಬೇಕು ಸರ್, ಬೆಂಗಳೂರಿಗೆ ಅಪ್ ಅಂಡ್ ಡೌನ್ ಮಾಡ್ತಿರಲ್ಲ, ಯಾವತ್ತೂ ಅನ್ಸ್ಲಿಲ್ವಾ ಬೆಂಗಳೂರಿಗೆ ಶಿಫ್ಟ್ ಆಗ್ಬಿಡೋಣ ಅಂತ? ಕ್ವಾರ್ಟರ್ಸ್ ತಗೊಂಡಿದೆ ಯಲಹಂಕ ನ್ಯೂಟೌನ್ ಅಲ್ಲಿ. ಇಲ್ಲ ನಾವು ಇಲ್ಲೇ ಇರ್ತೀವಿ ಅಂದ್ರಲ್ಲ, ಅದಕ್ಕೆ ನಾವು ಇಲ್ಲಿಂದಲೇ ಓಡಾಡ್ತೀವಿ. ಯಾರು ಹೇಳಿದ್ ಇಲ್ಲೇ ಇರ್ತೀವಿ ಮೇಡಮ್ ಅವರು? ಯಾಕ್ರಿ ಮೇಡಮ್ ಅವರು ಎಲ್ರು ಸಿಟಿಗೆ ಹೋಗೋಣ ಅಂತ ಕುಣಿತಾ ಇರ್ತಾರೆ. ನಮ್ ಗಳಿಲೇ ಇರೋದು ಅಂತ ಇಷ್ಟ ಇದೆ. ಹೌದಾ? ಅಂಡ್ ನಿಮಗೆ ಈ ಮನೆಯವ್ರ ಮೊದ್ಲೇ ಪರಿಚಯ ಇತ್ತಾ ಅಥವಾ ಹೊಸ ಪರಿಚಯ? ನಮ್ಮ ಅಕ್ಕನ ಮಗಳು. ಓ ಹಂಗೆ ಮ್ಯಾಟ್ರು. ಸೊ ಸಂಬಂಧ ಕೇಳ್ಕೊಂಡು ಯಾರು ಬಂದಿದ್ದು? ಹೆಂಗೆ ಸಂಬಂಧ ಕೂಡ್ ಬಂತು? ನಮ್ ಬಾವ ನಮ್ ತಂಗಿ ಇವ್ರಿಗೆ ಮದುವೆ ಮಾಡ್ಕೋಬೇಕು ಅಂತ ಅವರೆಲ್ಲ ನಿಂತ್ಕೊಂಡು. ಸರ್ ನೀವು ಸಂಬಂಧ ಕೂಡ್ಸಿದ್ರಿ, ಯಾಕೆ ಇಲ್ಲೇ ಮಾಡ್ಕೋಬೇಕು ಅಂತ ಅನಿಸ್ತು ಸಂಬಂಧದಲ್ಲೇ? ಅವ್ರ ತಂದೆಯವ್ರು ಬಂದು ಮತ್ತೆ ಪ್ರಪೋಸಲ್ ಕೇಳಿದ್ರು, ಹಿಂಗೆ ನಮ್ಮ ಮಾಡ್ಕೋತೀವಿ ಅಂತ. ಸರಿ, ಇದಕ್ಕೆ ನಮಗೆಲ್ಲರಿಗೂ ಸಮ್ಮತಿ ಇತ್ತು. ಸೊ ನಮ್ಮ ಅತ್ತೆಯವ್ರು ನಮ್ಮ ಮಾವರು ಇದ್ರು ಕೂಡ, ಅವಾಗ ಜೊತೆ ನಾವು ಕೇಳ್ಕೊಂಡು ನಾವು ಅಮ್ಮನ್ನ ಮದುವೆ ಮಾಡ್ಕೊಂಡ್ವಿ. ಈಗ ಮೇಡಮ್ ಅವರು ಹಾಲಿನ ಡೈರಿ ಕೂಡ ನೋಡ್ಕೊಳ್ತೀರಿ ಅಂತ ಕೇಳ್ಪಟ್ಟೆ, ಹೆಂಗೆ ಮ್ಯಾನೇಜ್ ಮಾಡ್ತೀರಿ ಅದನ್ನೆಲ್ಲ? ಬೆಳಗ್ಗೆ 1 ಅವರ್ 1.5 ಅವರ್ ಇರುತ್ತೆ ಅಷ್ಟೇ ವರ್ಕು, ಬೆಳಗ್ಗೆ ಮತ್ತೆ ಸಂಜೆ. ಬೆಳಗ್ಗೆ ಎದ್ದ ತಕ್ಷಣ ಹೋಗ್ಬಿಟ್ಟು ಬರೋದು, ಮತ್ತೆ ಸಾಯಂಕಾಲ. ಈಗ ಹಾಲು ಡೆಲಿವರಿ ಎಲ್ಲ ಆದಾಗ ನೀವು ಅದೇ ಟೈಮ್ಗೆ ಹೋಗಿ ಅಲ್ಲಿ ಇರ್ಬೇಕು ಅಂತೆಲ್ಲ ಇರುತ್ತಲ್ವಾ? ಸೊ ಆ ಟೈಮಿಗೆ ನೀವು ಅಲ್ಲಿ ಹೋಗಿರ್ತೀರಾ? ಮೇಡಮ್, ಅದು ಅಂದ್ರೆ ಒಂದ್ 5 ನಿಮಿಷ ಇನ್ನೇನು ಓಪನ್ ಆಗುತ್ತೇನೋ ಮುಂಚೆ ಇರ್ಬೇಕು. ಅದು ಕ್ಲೋಸ್ ಆಗೋದು 1 ಅವರ್ 1.5 ಅವರ್ ಆಗುತ್ತೆ, ಕ್ಲೋಸ್ ಮಾಡ್ಕೊಂಡು ಬರೋದು. ಮ್ಯಾನೇಜ್ ಮಾಡೋದ್ ಕಷ್ಟ ಅನ್ಸ್ಲಿಲ್ವಾ ಯಾವತ್ತು? ಯಾಕಂದ್ರೆ ಬೇರೆ ರೈತರು ಕ್ಯಾನ್ ಅಲ್ಲಿ ಹಾಲ್ಗಳು ತಂದು ಕೊಡ್ತಾರೆ, ಆಮೇಲೆ ಅಕಸ್ಮಾತ್ ಯಾವ್ದಾದ್ರು ಒಂದು ಕೆಟ್ಟೋಯ್ತು ಅಂದ್ರೂ ಎಲ್ಲ ಕೆಟ್ಟೋಗುತ್ತೆ. ಮೇಡಮ್, ಇವಾಗ ಟೆಕ್ನಾಲಜಿ ತುಂಬಾ ಮುಂದುವರೆದಿದೆ. ಅದು ಹಾಲು ತಂದ್ರು ಅದನ್ನ ನಾವು ಪರೀಕ್ಷೆ ಮಾಡ್ತೀವಿ, ನೀರಿನ ಅಂಶ ಇದೆಯಾ, ಉಪ್ಪು ಹಾಕೊಂಬಂದವ್ರ, ಸಕ್ಕರೆ ಹಾಕೊಂಬಂದವ್ರ ಅಂತ ಎಲ್ಲ ಕಂಡಿಡಿದ್ಮೇಲೆ ಅದನ್ನ ನಾವು ಹಾಕಿಸ್ಕೊಳೋದು. ಅದಂಗೆ ಉಪ್ಪು ಹಾಕಿದಾರೆ? ಅದು ಇವಾಗ ಎಕೋ ಮಿಲ್ಕ್ ಅಂತ ಬಂದಿದೆ ಹೊಸ ಮಿಷಿನ್, ಅಲ್ಲಿ ಬೆಂಗಳೂರು ಡೈರಿಯಿಂದಾನೇ ನಮ್ಗೆಲ್ಲ ಪ್ರತಿಯೊಂದು ಡೈರಿಗೂ ಕೊಟ್ಟಿದ್ದಾರೆ ಗೌರ್ಮೆಂಟ್ ಕಡೆಯಿಂದ. ಈಗ ಒಬ್ಬೊಬ್ರು ಆತರ ಏನು ಪ್ರಾಬ್ಲಮ್ ಇಲ್ಲ ಅಂದ್ರೂ ಸುಮ್ನೆ ಬಂದು ಜಗಳ ಆಡೋದು, ಡಿಗ್ರಿ ಬಂದಿಲ್ಲ ಅಂತ ಜಗಳ ಆಡೋದು, ಇಷ್ಟು ಕೊಟ್ರಿ ಅಷ್ಟು ಕೊಟ್ರಿ ಅಂತ ಜಗಳ ಆಡೋದು. ಇಲ್ಲ ಮೇಡಮ್, ಆತರ ನಮ್ ಊರಲ್ಲಿ ಯಾವತ್ತೂ ಆಗಿಲ್ಲ. ಅಂದ್ರೆ ಈ ಬೇಸಿಗೆ ಟೈಮಲ್ಲಿ ಸ್ವಲ್ಪ ಅಂದ್ರೆ ಕ್ವಾಲಿಟಿಲಿ ಕಡಿಮೆ ಆಗುತ್ತೆ, ಅದನ್ನ ನಾವ್ ಹೇಳ್ತೀವಿ, 1 ವಾರ ಟೈಮ್ ಕೊಡ್ತೀವಿ ಇಂಪ್ರೂವ್ ಮಾಡ್ಕೊಳ್ಳಿ ಅಂತ. ಅದಕ್ಕೆ ಮೆಡಿಸಿನ್ ಬೇಕೋ ಡೈರಿಯಿಂದಾನೇ ತಂದು ಕೊಡ್ತೀವಿ, ಆಗ್ತಾರೆ 1 ವಾರಕ್ಕೆ ಸರಿ. ನೀವು ಹಂಗಾರೆ ಹಸುಗಳನ್ನ ಎಲ್ಲ ಹೋಗಿ ನೋಡ್ಕೊಂಡ್ ಬರ್ತೀರಾ? ರೈತರು ಎಲ್ಲಿಂದ ತರ್ತಾ ಇದಾರೆ ಮೇಂಟೈನ್? ಇಲ್ಲ ಮೇಡಮ್, ಡೈರಿಯಿಂದಾನೇ ಇವಾಗ ಹಸುಗಳನ್ನ ಕೊಡೋಕೆ ಇದ್ ಮಾಡಿದ್ದಾರೆ. ಹೌದಾ? ಗುಜರಾತ್ ಮಹಾರಾಷ್ಟ್ರದಿಂದ ದೇಸಿ ಹಾಲು ಅಂತ, ಅದು ಕ್ವಾಲಿಟಿ ಲೀಟ್ರಿಗೆ 55-50 ರೂಪಾಯಿ ಆ ತರ ಬರುತ್ತೆ. ವೆರಿ ನೈಸ್. ಸೊ ನಿಮಗೂ ಇಂಟ್ರೆಸ್ಟ್ ಇದೆ, ಅದ್ರ ಜೊತೆಲಿ ಸರ್ಕಾರನು ನಿಮ್ ಜೊತೆ ಕೈ ಜೋಡಿಸಿದೆ ಅಲ್ವಾ? ಇಷ್ಟೆಲ್ಲ ಇಂಪ್ರೂವ್ ಆಗ್ತದೆ ಹಳ್ಳಿಗಳಲ್ಲಿ ಅಂತ ಕೇಳಕ್ಕೇನೆ ಬಹಳ ಖುಷಿ ಆಗುತ್ತೆ. ಸೂಪರ್ ಮೇಡಮ್. ಅಮ್ಮ, ನೀವ್ ಹೇಳಿದ್ರೆ ಟೇಲರಿಂಗ್ ಮಾಡ್ತಾ ಇದ್ರಿ, ಆಮೇಲೆ ನಿಮ್ ಯಜಮಾನ್ರಿಗೂ ನೀವೇ ಟೇಲರಿಂಗ್ ಕಲ್ಸ್ಕೊಟ್ಟಿದ್ದಾ? ಕಲಿಸುವಾಗ ಹೆಂಗೆ ಸ್ಟ್ರಿಕ್ಟ್ ಆಗಿ ಹೇಳ್ಕೊಡ್ತಾ ಇದ್ರೆ ಹಿಂಗೆ? ಇಲ್ಲ ಮೇಡಮ್, ನಾವೇ ಶಿಫ್ಟ್ ಆಗ್ತಿರ್ಲಿಲ್ಲ, ಅವರೇ ಶಿಫ್ಟ್ ಆಗ್ಬಿಡೋದು. ನೋಡಪ್ಪ, ಸ್ಟೂಡೆಂಟ್ ಟೀಚರ್ ಮೇಲೆ ರೇಗೋದು, ಇದು ಹೆಂಗಿದೆ ಇದು? ನಾವು ಏನಾದ್ರು ತೋಳು ಇದು ಈ ತರ ಹಾಕ್ಬೇಕು ಅಂದ್ರೆ ತಿರುವಾಕ್ಬಿಡೋರು. ಆವಾಗ ಸರಿ ಇಲ್ಲ ಅಂದಾಗ ನಮ್ಮ ಮೇಲೆ ಗಲಾಟೆ ಮಾಡೋದು. ಇದು ಹೊಸ ಡಿಸೈನ್ ನಿಂಗೆ ಗೊತ್ತಿಲ್ಲ ಸುಮ್ಮನೆ ಇರೋ ಅನ್ನೋರ. ಆಮೇಲೆ ಅವರೇ ಎಲ್ಲ ಸ್ವಂತ ಬುದ್ಧಿಯಿಂದನೇ ಶರ್ಟು ನಿಕ್ಕರ್ಗಳು ಎಲ್ಲ ಕಲ್ತ್ಕೊಂಡ್ರು, ಬ್ಲೌಸ್ಗಳು ಎಲ್ಲ ಹೊಲಿದ್ರು. ಸುಮಾರು ಒಂದು ಹೆಚ್ಚು ಕಡಿಮೆ ಒಂದು 200-300 ಜನಕ್ಕೆ ಟ್ರೈನಿಂಗ್ ಕೊಟ್ಟಿದ್ದಾರೆ ಅವರು. ಬಟ್ ಎಷ್ಟು ಜನಕ್ಕೆ ಅದು ಜೀವನ ಕಟ್ಕೊಡುತ್ತೆ? ಟೈಲರಿಂಗ್ ಕಾಳೆಪಳೆಲ್ಲ ಕಲ್ಸ್ಕೊಟ್ಟರು, ಅವ್ರಿಗೆ ಕೊಡಕ್ಕೆ ದುಡ್ಡು ಇರ್ತಿಲ್ವಲ್ಲ, ಕುರಿ ಕೊಟ್ಟಿದ್ರು, ಮೇಗೆ ಕೊಟ್ಟಿದ್ರು, ಅವನು ಸಾಕ್ತಾ ಇದ್ದ. ಅವರೇ ಒಂದು ಪ್ರೀತಿಯಾಗಿ ಕೊಡ್ತಿದ್ರು, ಗುರುದಕ್ಷಿಣೆ ರೂಪದಲ್ಲಿ ಕೊಡೋರು ಅಲ್ವಾ? ಖಾಲಿ ಕೈಯಲ್ಲಿ ಏನು ಕಲಿಬಾರ್ದು, ವಿದ್ಯೆ ಹತ್ತಲ್ಲ ಅಂತಾರೆ. ಕರೆಕ್ಟ್. ಸೊ ಇವಾಗ ಕುರಿ ಇಲ್ಲ. ಈಗೆಲ್ಲ ನಾವೆಲ್ಲ ಕೆಲ್ಸಕ್ಕೆ ಹೋದ್ವಲ್ಲ, ಹೋಟೆಲ್ ನೋಡ್ಕೊಬೇಕಲ್ಲ ಅವೆಲ್ಲ, ಸ್ವಲ್ಪ ಇಲ್ಲ ಕಡೆ ಚಿರತೆ ಎಲ್ಲ ಇದಿದೆ, ಕಾಟ ಇದೆ ಬೆಟ್ಟದ ಹತ್ರ. ಚಿರತೆ ಬಂದಿದ್ಯಾ ಇಲ್ಲಿ ಯಾವತ್ತಾದ್ರೂ ಮನೆ ಹತ್ರ? ಬೇಕಾದಷ್ಟಿದೆ ಮೇಡಮ್. ಮೊದ್ಲೇ ಹೇಳ್ಬೇಕಲ್ಲ, ಹೆಂಗೋ ಹೋಗಿ ನಮಸ್ಕಾರ ಹಾಕೊಂಡ್ ಬಂದ್ಬಿಟ್ಟೆ, ಇಲ್ಲಾಂದ್ರೆ ಹಿಂಗೆ ನೋಡ್ಕೊಂಡು 365 ದಿವಸ ಚಿರತೆ ಇರುತ್ತೆ. ಏನು ಮಾಡಲ್ಲ, ಏನು ಮಾಡಲ್ಲ. ನಮ್ಮ ಮನೆ ಹಿಂದೆಲೆ ಒಂದು ಚಿರತೆ ಇದೆ ಮೇಡಮ್, ಯಾವಾಗ್ಲೂ ಅಲ್ಲೇ ಇರ್ತದೆ. ಅಲ್ಲೇ ಇವ್ರ ಮನೆ ಹಿಂದೆ
ಭಾಗ ಒಂದು ಕೋಟೆ ಬಾರ ಇದೆ, ಹಳೆ ಕೋಟೆ ಇದೆ. ಹಳೆ ಕಾಲದ ಒಂದು ಒಳ್ಳೆ ಕೋಟೆ, ಚೋಳ ಕಾಲದ ಆ ಕೋಟೆ ಸದಾ ವಾಸವಾಗಿರುತ್ತದೆ. ಟೈಮ್ ಬರುತ್ತೆ ಹೋಗುತ್ತದೆ. ಓ ಬ್ರೇಕ್ ತಗೊಂಡಾಗ ಒಂದ್ಸಲ ಹೋಗಿ ಮಾತಾಡ್ಸ್ಕೊಂಡ್ ಅವ ಏನಾದ್ರು ಅವ್ರ ಕಾಲದಲ್ಲಿ ನೋಡೋರ ಕೇಳ್ತೀನಿ ನಾನು. ಅವ ನಿಮ್ ಕಾಲದಲ್ಲಿ ಯಾವತ್ತಾದ್ರೂ ಚಿರತೆ ನೋಡಿದೀರಾ? ನೋಡಿದೀವಿ ಹೇಳಿ. ನಮ್ ಕಾಲದಾಗ ದೊಡ್ಡ ನಾಯಿ ಇನ್ನರು. ನಿಮ್ ಕಾಲ ಅಂದ್ರೆ ಎಷ್ಟು ವರ್ಷ ಅವ ನಿಮ್ಗೆ? 95 ವರ್ಷ ಮೇಡಮ್. 95 ವರ್ಷ. ಇವರಜ್ಜಿ ಕಲ್ ಗುಂಡ್ ತರ ಇದೆಯಲ್ಲ ಜವ. ಏನ್ ತಿಂತೀರಾ ನೀವು? ಮುದ್ದೆ ತಿಂತೀವಿ. ಏನ್ ತಿನ್ನೋದು? ವೆರಿ ಗುಡ್. ಇನ್ನಿಬ್ರು ಗಂಡ್ ಮಕ್ಳು ಮೊಮ್ಮಕ್ಳಿಗೆ ಮದ್ವೆ ಆಗ್ಬೇಕು. ಅವ್ರು ಮದ್ವೆ ಆಗತ್ತಕ ಸಾಯ. ಹುಡ್ಗಿಲಿ ಯಾವೆಲ್ಲ ಗುಣಗಳಿರ್ಬೇಕಮ್ಮ? ಚೆನ್ನಾಗಿರ್ಬೇಕು ನಮ್ಮಂಗೆ. ಆಮೇಲೆ ಅಡ್ಗೆ ಗಿಡ್ಗೆ ಮಾಡಕ್ ಬರ್ಬೇಕಾ ಅಥವಾ ಅಡ್ಗೆ ಮಾಡಕ್ ಬರ್ದಿದ್ರು ಪರವಾಗಿಲ್ವಾ? ಸೊಸೆದಿರ್ಗೆ ಕಲ್ಸ್ಕೊಡ್ಬೇಕು. ಅತ್ತೆ ಹೇಳ್ಕೊಡ್ಬೇಕು ಅಲ್ವಾ? ಮತ್ತೆ ಈಗ ನಮ್ಮ ಮಕ್ಕಳನ್ನ ತತ್ತಿದ್ವಿ, ಅವನಿಗೆ ಏನಾನ ಬರ್ದ ಇದ್ದಿದ್ದ ಹಿಂಗಲ್ಲ ಹಿಂಗ್ ಮಾಡಮ್ಮ ಅಂತ ಹೇಳ್ಬೇಕು. ಈ ಕಾಲದಾಗೆ ಓದ್ಕೊಂಡಿದ್ದವು ಯಾವ್ದನ ಒಂದ್ ಬರ್ತದೆ ಇಲ್ಲ, ಅದನ್ನ ನೇರಪ್ಪಾಗಿ ಹೇಳ್ಕೊಡ್ಬೇಕು. ಇಲ್ಲ ಜಗಳ ಕಾಯ್ದ್ಬಿಟ್ಟು ಹೋಗೇ ಬಾರೆ ಅಂದ್ರೆ ಈ ಕಾಲದಾಗ ಕೇಳ್ತಾರೆ. ಅಷ್ಟು ತಿಳ್ಕೊಳ್ಳಿ. ಸೂಪರ್. ಇನ್ನ 100 ವರ್ಷ ಹಿಂಗೆ ಖುಷಿ ಖುಷಿಯಾಗಿ ಬಾಳವ. ನೀನೊಬ್ರು ನಗ್ತಾ ಇದ್ರೆ ನೋಡಿ ಎಲ್ಲಾರ ಮುಖದಲ್ಲೂ ಎಷ್ಟು ನಗು ಬಂತು. ಸೂಪರ್ ಅವ. ಈಗ ವಿಷಯ ಏನು ಅಂದ್ರೆ ಚೆನ್ನಾಗಿ ಮನಸ್ಸು ತುಂಬಷ್ಟು ಮಾತಾಡಿದೀವಿ. ಈಗ ಕಣ್ ತುಂಬಷ್ಟು ಆಟ ಆಡೋಣ ಅಂತ. ಅತ್ತೆ ಮಕ್ಳ ಪ್ರಾಪರ್ಟಿ ತಂದ್ರಪ್ಪ. ಈಗ ಅತ್ತೆ ಮಕ್ಳು ಪ್ರಾಪರ್ಟಿ ತಂದಿಟ್ಟಿದಾರೆ. ಅದೇನ್ ಜ್ಯೂಸ್ ತಂದಿದ್ದೀರೇನೋ ಬಕೆಟ್ ಅಲ್ಲಿ? ಇದು ಚಾಕ್ಲೇಟ್ ಸಿರಪ್. ಇದು ಏನಿರ್ಬೋದು ಮೇಡಮ್? ಇದು ಸಗಣಿ ನೀರು. ಅತ್ತೆ ಮಕ್ಳ ವಾಟ್ ಇಸ್ ದಿಸ್? ಸಗಣಿ ನೀರ್ ಇಟ್ಕೊಂಡು ಏನ್ ಮಾಡ್ಲಿ ನಾನು? ಓಕೆ, ಜೊತೆಲಿ ಪರ್ಕೆನೂ ಕೊಟ್ಬಿಟ್ಟಿದ್ದಾರೆ, ಕಲರ್ ಕೊಟ್ಬಿಟ್ಟಿದ್ದಾರೆ. ಓಕೆ, ಇವಾಗ ಈ ಆಟನ ಏನ್ ಮಾಡೋಣ ಅಂದ್ರೆ ರೂಪ ಅವ್ರ ಯಜಮಾನ್ರು, ರೇಖಾ ಅವ್ರ ಯಜಮಾನ್ರು ಆಟ ಆಡ್ಬೇಕು. ಓಕೆನಾ? ಫಸ್ಟ್ ಇಬ್ರು ಅಲ್ಲೋಗಿ ನಿಂತ್ಕೊಳ್ಳಿ, ನೀವಿಬ್ರು ಅಲ್ಲೋಗಿ ನಿಂತ್ಕೊಳ್ಳಿ. ಗೆರೆಯಿಂದ ಹೊರಗೆ. ಗೆರೆ ದಟ್ ನೀವು ಹೋಗ್ಬಾರ್ದು, ಗೆರೆ ದಟ್ ಅವರು ಬರ್ಬಾರ್ದು. ಓಕೆನಾ? ಹತ್ತತ್ರ ನಿಂತ್ಕೊಳ್ಳಿ ನಿಮ್ಮ ಯಜಮಾನ್ರೆ ಅವರು. ವೆರಿ ಗುಡ್. ಈಗ ಮ್ಯಾಟ್ರ್ ಏನಪ್ಪಾ ಅಂದ್ರೆ, ಆವಾಗ್ಲೇ ಕೇಳ್ದೆ ನಾನು, ಸರ್ ನೀವ್ ಬೆಳಿಗ್ಗೆ ಬೇಗ ಹೇಳ್ತೀರಲ್ಲ, ನೀವೇ ಏನಾದ್ರು ಸಗಣಿ ಸಾರಿಸಿ ರಂಗೋಲಿ ಹಾಕ್ತೀರಾ ಅಂತ. ಹೋದವರು ರೂಪ ಮೇಡಮ್ ನಿಲ್ಸ್ಬಿಟ್ರು. ಇಲ್ಲ ಅದೆಲ್ಲ ಹೇಳ್ಬಾರ್ದು ಟಿವಿಲಿ ಅಂತ. ಆದರೆ ಈಗೇನಪ್ಪ ವಿಷಯ ಅಂದ್ರೆ, ಯಜಮಾನ್ರಿಬ್ರು ಬಕೆಟ್ ತಗೋತೀರಾ, ಸಗಣಿ ನೀರಿದೆ, ಅಲ್ಲೊಂದು ಬಾಕ್ಸ್ ಇದೆ, ಅದ್ರೊಳಗೆ ಸಗಣಿ ನೀರ್ ಹಾಕ್ಬಿಟ್ಟು ಸಾರಿಸ್ತೀರಾ ಪರ್ಕೆಯಲ್ಲಿ. ಸಾರ್ಸಾದ ನಂತರ ಮೇಡಮ್ ಅವ್ರಿಬ್ರು ರಂಗೋಲಿ ಹಾಕ್ತಾರೆ. ಎಷ್ಟರಿಂದ ಎಷ್ಟು ರಂಗೋಲಿ ಹಾಕಿ ಅಂದ್ರೆ 15ರಿಂದ 1 ಒಟ್ನಲ್ಲಿ ಆ ರಂಗೋಲಿ ಹಾಕ್ಬೇಕು ನೀವು. ಈಸಿ ಅಲ್ವಾ? ಸಿಕ್ಕಾಪಟ್ಟೆ ಈಸಿ ಅಂದಾಗ ಅವ್ರು ಹೂ ಅಂದ್ರೆ ಅದನ್ನ ಕಷ್ಟ ಮಾಡೋದಕ್ಕೆ ನಮ್ಮ ಹತ್ರ ಬ್ಲೈಂಡ್ ಫೋಲ್ಡ್ ಇದೆ. ಯಾಕಂದ್ರೆ ಚುಕ್ಕಿ ರಂಗೋಲಿ ಹಾಕುವಾಗ ಕಣ್ಣು ಮುಚ್ಕೊಂಡು ಹಾಕಿದ್ರೆ ಡಿಸೈನ್ ಸೂಪರ್ ಆಗಿ ಬರುತ್ತಂತೆ. ದೊಡ್ಡವ್ರು ಹೇಳಿದ್ದಾರೆ ಈ ಮಾತನ್ನ. ನಿಮ್ಗೆ ಯಾರಿಗಾದ್ರೂ ಎಕ್ಸ್ಪೀರಿಯನ್ಸ್ ಇದೆಯಾ ಆತರ? ಇಲ್ಲ ಅಲ್ವಾ? ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇಂದ ಹೇಳ್ತೀನಿ. ಯಾಕಂದ್ರೆ ನಾನು ಕಣ್ ತೆಕ್ಕೊಂಡು ಹಾಕಿದ್ರು ಅದು ಕಣ್ ಮುಚ್ಕೊಂಡು ಹಾಕ್ದಂಗೆ ಇರುತ್ತೆ. ಅದಕ್ಕೆ ಇವತ್ತು ಕಣ್ ಮುಚ್ಕೊಂಡು ಹಾಕಿದ್ರೆ ಹೆಂಗಿರುತ್ತೆ ಅಂತ ನೋಡೋ ಆಸೆ ನಂದು. ಈಗ ಏನಪ್ಪ ವಿಷಯ ಅಂದ್ರೆ, ಅಣ್ಣವರು ಫಸ್ಟ್ ಸಗಣಿ ನೀರು ಎರಚಿ ಸಾರಿಸ್ತಾರೆ. ಈಗ ಫಸ್ಟೇ ಹಾಕ್ಬಿಡೋಣ ಬ್ಲೈಂಡ್ ಫೋಲ್ಡ್ ಅಂತ ಅನ್ಕೊಂಡೆ. ಆದ್ರೆ ಯಜಮಾನ್ರು ಅಪರೂಪಕ್ಕೆ ಸಗಣಿ ನೀರ್ ಹಿಂಗ್ ಹಾಕಿ ಸಾರಿಸಿ ಗುಡ್ಸಿ ಎಲ್ಲ ಮಾಡೋದನ್ನ ನೋಡೋದಕ್ಕೆ ಏನೋ ಒಂಥರ ಚೆನ್ನಾಗಿರುತ್ತೆ ಅಲ್ವಾ? ಈಗ ಆ ಕಡೆ ಇಳ್ದು ಇಬ್ರು ಮಾಡ್ ತೋರ್ಸಿದ್ರು. ಏನ್ರು ನಂಗೆ ಹೊಡೆಯಕ್ ಬರ್ತಾ ಇದಾರೆ ಕಣ. ಅಣ್ಣ ಹೊಡೆಯಕ್ ಅಣ್ಣ ರೆಡಿ ಆದ್ರು, ಇವರು ರೆಡಿ ಆದ್ರು. ಅದ ಇವ್ರಿಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದೆ. ಇವರು ಪುಚ್ಚುಕು ಕುಮಾರಣ್ಣ, ವಾಟ್ ಇಸ್ ದಿಸ್? ಇವರು ತುಂಬಾ ವರ್ಷ ಕೇಸ್ಗಳು ಎಳೆಯೋದಿಲ್ಲ. ಕೇಸ್ ಇಸ್ ಕ್ಲೋಸ್ಡ್ ಅಂತ ಒಟ್ಟಿಗೆ ಹಾಕ್ಬಿಟ್ರು. ಇದು ಇವತ್ತಿಗೆ ಮುಗಿಯಲ್ಲ ಈ ಕೆಲ್ಸ. ಯಾಕಂದ್ರೆ ಫಸ್ಟ್ ಇವ್ರು ನಿಲ್ಸಿದ್ರು, ಆಮೇಲೆ ಅವ್ರನ್ನ ನೋಡ್ಬಿಟ್ಟು ಅವ್ನು ಇನ್ನ ಮಾಡ್ತಾ ಇದ್ದಾನೆ, ನಾನು ಮಾಡಿದೆ. ಇಬ್ರು ಬಾಚ್ತವ್ರು ಇವಾಗ. ನೆಕ್ಸ್ಟ್ ಹಾಕಿದ್ದಾಯ್ತು, ಈಗ ಬಾಚೋ ಕೆಲ್ಸ. ರವೀಶ್ ಅಣ್ಣ ಮುಗಿಸಿದ್ದಾರೆ.
ವೆರಿ ಗುಡ್. ಈಗ ಆಯ್ತಲ್ಲಣ್ಣ. ಓಕೆ, ಈಗ ಈ ಆಟದಲ್ಲಿ ಫಸ್ಟ್ ರವೀಶ್ ಅಣ್ಣ ಮುಗಿಸಿದ್ದಾರೆ ಸಗಣಿ ಸಾರಿಸಿ. ಇವ್ರು ಈ ಅಣ್ಣ ಇನ್ನು ಬಾಚ್ತಾ ಇತ್ತು ಶಿವಕುಮಾರ್ ಅಣ್ಣ. ಬಾಚಾಯ್ತು. ಕೇಸ್ ಬೇಗ ಕ್ಲೋಸ್ ಆಗಿತ್ತು, ಆದ್ರೆ ಆ ಸಾಕ್ಷಿ ಆಧಾರಗಳನ್ನ ಎತ್ತಿ ಒಳಗಡೆ ಆಗ್ತಾ ಇದ್ರಲ್ಲ, ಅದು ಲೇಟ್ ಆಗೋಯ್ತು. ಅಲ್ಲಿ ಬೇಗ ಕ್ಲೋಸ್ ಆಗೋಯ್ತು ಕೇಸು. ಈಗ ಅಖಾಡಕ್ಕೆ ಇಳಿತಾ ಇದ್ದಾರೆ ನಮ್ಮ ಮಹಾಲಕ್ಷ್ಮಿಯರು. ಅವ್ರು ಏನ್ ಮಾಡ್ತಾರೆ ಅಂತ ನೋಡೋಣ. ಎತ್ತಿ ಮೇಡಮ್, ಎತ್ತಿ ಸಿಗಿಸ್ಕೊಳ್ಳಿ, ಹೇಳ್ತೀನಿ, ಬಿಡ್ಬೇಡಿ. ಅದ ಒಂದ್ ನಿಮಿಷ ತಡ್ರಿ. ಅಯ್ಯೋ, ಈ ರೇಖಾ ಬಹಳ ಫಾಸ್ಟ್ ಆಗೋರೆ. ರೂಪ ಅವ್ರೆ, ನೀವ್ ಇಲ್ಲಿ ಬನ್ನಿ, ಕೂತ್ಕೊಳ್ಳಿ, ಒಂದ್ ಪೊಸಿಷನ್ ತಗೊಳ್ಳಿ. ಲೆಫ್ಟ್ ಸೈಡು ನಿಮ್ಗೆ ರಂಗೋಲಿಗಳು ಸಿಗುತ್ತೆ. ಎಲ್ಲಾ ಕಲರ್ಸ್ ಇಟ್ಟಿದೀನಿ, ಆಯ್ತಾ? ನಿಮ್ದೆಲ್ಲ ಇಲ್ಲೊಂಚೂರು ಬಲ್ಲಕ್ ಬನ್ನಿ. ಅದು ಆಯ್ತಾ? ರೆಡಿನಾ? ಕರೆಕ್ಟ್ ಆಗಿ ಹೇಳ್ಕೊಡೋಣ ಯಾವ್ದಾದ್ಮೇಲೆ ಯಾವ್ದು ಚುಕ್ಕಿ ಇಡ್ಬೇಕು ಅಂತ. ಓಕೆನಾ? ನಿಮ್ಮ ಸಮಯ ಶುರು ಆಗುತ್ತೆ. 3, 2, 1 ಗೋ. ಇವ್ರು ಏನು ಚುಕ್ಕಿಯಲ್ಲೇ ರಂಗೋಲಿ ಮುಗಿಸ್ಬಿಡ್ತಾರೆ ಅನ್ಸುತ್ತೆ. ವೆರಿ ಗುಡ್, ಲವ್ಲಿ. ಲಿಟ್ರಲಿ 15ರಿಂದ ಒಂದು ಇಡ್ತಾವ್ರಿ ಇವರು. ವೆರಿ ಗುಡ್. ಮೇಡಮ್ ಒಂಚೂರು ನಿಧಾನಕ್ಕೆ. ರೂಪ ಅವ್ರೆ, ನಿಧಾನ, ಆರಾಮಾಗಿ ಟೈಮ್ ತಗೊಳ್ಳಿ. ಅವ್ರು ಇನ್ನೂ ಚುಕ್ಕಿಯನ್ನು ಇಡ್ತಾ ಇದ್ದಾರೆ. ಏನ್ ಮಾಡ್ತಾವ್ರ ಇವ್ರು? ರಂಗೋಲಿ ಇಡ್ತಾರೆ. ಯಾರು ಚೆನ್ನಾಗಿರ್ತಾ ಇದಾರೆ ರಂಗೋಲೆ? ಅವರು ಇವ್ರಿಗೆ ಬರಲ್ಲ. ವೆರಿ ಗುಡ್. ರೇಖಾ ಅವರೇ, ಈ ತರ ರಂಗೋಲಿ ಲೈಫಲ್ಲಿ ನೋಡಿಲ್ಲ ನಾನು. ಯಾರು ಚೆನ್ನಾಗ್ ಆಗ್ತಾ ಇದಾರೆ? ಹೋಗ್ಲಿ, ಚೆನ್ನಾಗಿ ಹಾಕೋರು. ಇವಾಗ ಈ ಸಿಚುವೇಶನ್ ಅಲ್ಲಿ ಅವರೇ ಚೆನ್ನಾಗಿ ಹಾಕೋದು. ಯಾರು? ಇವ್ರಾ? ರೇಖಾ. ವೆರಿ ಗುಡ್. ಮೇಡಮ್, ನಿಮ್ದು ಆಗೋಯ್ತಾ? ಊಟಕ್ಕೆ ಏನಾದ್ರು ಆಗ್ತಾರೆ? ಆಗೋಯ್ತಲ್ಲ, ಎದ್ದು ನಿಂತ್ಕೊಂಡ್ಬಿಡಿ. ರೂಪ ಅವ್ರು ಇನ್ನೂ ಏನೋ ಫೈನಲ್ ಟಚ್ ಕೊಡ್ತಾ ಇದ್ರೆ, ಕಣ್ಣಿಂಗ್ ಬಟ್ಟೆ ತೆಗಿಬೇಡಿ. ಅದು ಈ ಗೆರೆ ದಾಟಿ ನೀನು ಬರಬಾರ್ದು, ನಾನು ಬರಬಾರ್ದು. ಇಲ್ಲಿಗೆ ರಂಗೋಲಿ ಆಟ ಮುಗಿದಿದೆ. ಆದರೆ ಇದನ್ನ ಯಾರು ತೀರ್ಪುಗಾರರು? ಯಾರು ಈ ಆಟಕ್ಕೆ? ಅತ್ತೆ ತೀರ್ಪು ಕೇಳಿದ್ರೆ ಕಳ್ದೋಗ್ಬಿಡ್ತೀರಾ ನೀವು. ಇವಾಗ ನಾನು ಸೈಕಲ್ ಗ್ಯಾಪ್ ಅಲ್ಲಿ ಅತ್ತೇನ್ ಮಾತಾಡ್ಸ್ದೆ, ಅವ್ರು ಕೊಟ್ಟಿದ್ ತೀರ್ಪು ಕೇಳಿ ಒಂದ್ಸಲ ಎಲ್ಲಿದ್ದೀನಿ ನಾನು ಅಂತ ಹಿಂಗ ಅನ್ನಿಸ್ತು. ಅದಕ್ಕೆ ಈ ತೀರ್ಪುಗಾರರು ಬೇಡ ನನ್ಗೆ. ನನ್ ಯಂಗ್ ಲೇಡಿ ಇದೆಯಲ್ಲ, ಅದ್ರ ಹತ್ರ ಹೋಗ್ತೀನಿ. ನಾನು ಯಂಗ್ ಲೇಡಿ ಅವ, ಅಲ್ಲಿ ಬರ್ತೀರಾ ನನ್ ಜೊತೆ? ಆರಾಮ ಬರವ. ತೀರ್ಪುಗಾರ ಬಂದಿದ್ದಾರೆ, ಜಾಗ ಬಿಡಿ. ಈಗ ನೋಡಜ್ಜಿ, ಇಲ್ಲೊಂದು ಗತಿ ಕಾಣಿಸಿದಾರೆ ರಂಗೋಲಿನ, ಇಲ್ಲೊಂದು ಗತಿ ಕಾಣಿಸಿದಾರೆ. ಈಗ ಇವ್ರಿಬ್ರಲ್ಲೂ ಚೆನ್ನಾಗಿ ಹಾಕಿರೋದು ಯಾರು ಅಂತ ಹೇಳ್ಬೇಕು. ಇವ್ರಿಗೆ ಬರಲ್ಲ. ಕಲ್ತಿಲ್ಲ, ಎಲ್ಲ ಓದ್ಕೊಂಡಿತ್ತು ಮನೇಲಿ. ಅವ್ರು ಹಳ್ಳಿಲಿದ್ರು, ಅವ್ರು ಚೆನ್ನಾಗಿ ಕಲ್ತ್ಕೊಂಡವ್ರೆ, ಅವ್ರು ಚೆನ್ನಾಗಿ. ಸೊ ಇವ್ರಿಗೆ ಬರಲ್ಲ ಒಟ್ನಲ್ಲಿ ರಂಗೋಲಿ ಹಾಕಿ. ಈಗ ಇವೆರಡರಲ್ಲಿ ಫಸ್ಟ್ ಪ್ರೈಸ್ ಯಾವ್ದಕ್ ಕೊಡೋಣ? ಸೂಪರ್ ಆಗಿರೋದು ಯಾವ್ದು? ಇದು ಫಸ್ಟ್. ತೀರ್ಪುಗಾರರ ಮಾತು ಇಲ್ಲಿಗೆ ಮುಗಿದಿದೆ. ಸೊ ವಿನ್ನರ್ ಯಾರು ಅಂತ ಹೇಳಿದ್ದಾರೆ. ಅನೌನ್ಸ್ ಮಾಡಕ್ಕೂ ಮುಂಚೆ ನೀವಿಬ್ರು ಕಣ್ಣಿಗೆ ಕಟ್ಟಿರೋ ಬಟ್ಟೆನ ತೆಗೆದು ನೋಡಿ, ಎಷ್ಟು ಚೆನ್ನಾಗಿ ರಂಗೋಲಿ ಹಾಕಿ. ಈ ಆಟದ ವಿನ್ನರ್ ರೂಪ ಅವರು. ಅಮೃತ್ ನೋನಿ, ಪ್ರತಿ ಹನಿಯಲ್ಲೂ ಆರೋಗ್ಯದ ಅನುಭವ, ಇವ್ರ ಕಡೆಯಿಂದ ನಿಮ್ಗೆ ಗಿಫ್ಟ್ ಹ್ಯಾಂಪರ್. ಕಂಗ್ರ್ಯಾಚುಲೇಷನ್.
ಓಕೆ, ಈಗ ಒಂದ್ ಆಟ ಮುಗ್ದಿದೆ. ನೆಕ್ಸ್ಟ್ ಇನ್ನೊಂದಷ್ಟು ಮಾತಾಡೋಣ, ಆಟ ಆಡೋಣ. ಈಗ ಹೊಸ್ದಾಗ್ ಒಂದ್ ಆಟಕ್ಕೆ ಹೋಗ್ತೀನಿ. ಆಟ ನೋಡ್ತಿದ್ದಂಗೆ ಫುಲ್ಲು ತಲೆಗೆಟ್ಟೋಗ್ಬೇಕು. ಆ ತರ ಇರಲ್ಲ, ತುಂಬಾ ಈಸಿಯಾಗಿರುತ್ತೆ. ಪೊಲೀಸಪ್ಪ ಕೇಸ್ ಹಾಕಕ್ ನೋಡ್ತಾ ಇದ್ರು. ನನಗೆ ತಲೆ ಕೆಡ್ಸ್ತೀಯ, ನಾನು ಯಾರು ಗೊತ್ತಾ ನಿಂಗೆ ಅಂತ. ಗೊತ್ತು ಸರ್, ಅವ್ ಜೀವನದಲ್ಲಿ ಯಾವಾಗ್ಲೂ ಹೆಂಡತಿಗೆ ಬೆನ್ನೆಲುಬಾಗಿರ್ತೀನಿ. ಆ ತರ ಸಪ್ತಪದಿ ತುಳಿವಾಗ ಅಲ್ಲಿ ನೋಡಿ ಹೆಂಗ್ ನಿಂತಿದ್ದಾರೆ ಇಬ್ರು. ಈಗ ತಾನೇ ರಿಸೆಪ್ಷನ್ ಮುಗಿಸ್ಕೊಂಡು ನಿಂತಿರೋ ತರ. ಈಗ ಇದೇ ಖುಷಿಲಿ ನೆಕ್ಸ್ಟ್ ಆಟಕ್ಕೆ ಹೋಗ್ತೀನಿ. ಆದರೆ ಅದಕ್ಕೂ ಮುಂಚೆ ನಮ್ಮ ಅತ್ತೆ ಮಕ್ಕಳು ಪ್ರಾಪರ್ಟಿನ ತರಬೇಕು. ಅವ್ರು ಯಾಕೋ ನಾನು ಹೇಳೋ ಮಾತು ಇತ್ತೀಚೆಗೆ ಕೇಳ್ತಾ ಇಲ್ಲ. ಮೈಕ್ ಕೊಡಿ ಒಂಚೂರು. ಅದಕ್ಕೆ ಹೇಳೋರ್ ಕೈಯಲ್ಲಿ ಹೇಳ್ಸಿದ್ರೆ ಸರಿಯಾಗಿರುತ್ತೆ. ಅತ್ತೆ ಮಕ್ಕಳ ಬರ್ರೋ ಅಂತ ಹೇಳವ. ಈಗ ಆಟಕ್ಕೆ ಯಾರು ಬರ್ತಾರೆ? ಬನ್ನಿ ಪೊಲೀಸಪ್ಪ, ನಿಮ್ಮನ್ನ ಇವತ್ತು ಬಿಡಲ್ಲ ನಾನು. ರೂಪ ಅವರೇ ಬನ್ನಿ. ಈಗ ಮೇಡಮ್ ಅವರೇ, ನೀವು ಅದೇ ಚೈನಾದವರು ಸರ್. ಅಲ್ಲಡ, ಅವ್ರನ್ನ ಕರ್ದೇ ಇಲ್ಲ ನಾನು. ಹೆಂಡತಿ ಬರ್ತಿದ್ದಂಗೆ ನಾನು ಫ್ರೀ, ಹೆಂಡತಿ ಜೊತೆ ಗಂಡ ಫ್ರೀ. ಈಗ ನೆಕ್ಸ್ಟು ಇನ್ನೊಂದು ಕಪಲ್ ಬೇಕು ನನಗೆ. ಇದೇ ತರ ಖುಷಿಯಾಗಿ ನಗ್ನಕ್ಕೊಂಡು ಎಲ್ಲದಕ್ಕೂ ಮಾತಾಡ್ಕೊಂಡು ಅವಾಗಿಂದ ಜೋಶಲ್ಲಿದ್ದಾರೆ. ಬನ್ನಿ ಅಣ್ಣ ನೀವು. ಮನೇಲಿ ಯಾರ ಮಾತು ನಡೆಯೋದು ಜಾಸ್ತಿ? ಅವ್ರದೇ. ಯಾಕೆ ನೀವ್ ಯಾವತ್ತೂ ಹೇಳಿಲ್ವಾ ನನ್ನ ಮಾತು ನಡಿಬೇಕು ಅಂತ? ಇಲ್ಲ ಬಿಡಿ, ಆತರ ಇಲ್ಲ. ನೀವೇನಾದ್ರೂ ಕೆಲಸ ಮಾಡ್ತೀರಾ? ಇಲ್ಲ ಮನೇಲಿ. ಈಗ 3 ಕಪಲ್ ಇಲ್ಲಿ ಬಂದು ನಿಂತಿದೆ. ಆಟ ಏನು ಅಂತ ಹೇಳ್ತೀನಿ. ಆಟ ಏನಪ್ಪಾ ಅಂದ್ರೆ, ನೀವ್ ಒಬ್ರ ಅಗೇನ್ಸ್ಟ್ ಒಬ್ರು ಕಾಂಪೀಟ್ ಮಾಡೋದಲ್ಲ. ನೀವೆಲ್ಲರೂ ಒಟ್ಟಾಗಿ ಇವಾಗ ಹೆಂಗಿದ್ದೀರೋ ಹಂಗೆ ಒಟ್ಟಾಗಿ ಆಟ ಆಡ್ಬೇಕು. ಏನ್ ಕುಮಾರಸ್ವಾಮಿ ಸರ್, ನೀವ್ ಹೇಳ್ದಂಗೆ ಕೇಳತ್ ಸರ್ ನಾವು. ಓಕೆನಾ ಸರ್, ಆಗ್ಬೋದಾ ಸರ್ ಆಟ? ಈಗ ಏನಪ್ಪ ವಿಷಯ ಅಂದ್ರೆ, ನಾನು ಕೆಲವು ಅಕ್ಷರಗಳನ್ನ ನಿಮ್ ಕೈ ಕೊಡ್ತೀನಿ. ಎಲ್ಲರಿಗೂ ಒಂದೊಂದು ಅಕ್ಷರ ಕೊಡ್ತೀನಿ. ಆ ಅಕ್ಷರ ತಗೊಂಡು ನೀವು ಹೀಗೆ ನಿಂತ್ಕೋಬೇಕು. ನಿಂತ್ಕೊಂಡ ಮೇಲೆ ನಾನು ಆ ಅಕ್ಷರಗಳಲ್ಲಿ ಒಂದು ಪದ ಫಾರ್ಮ್ ಆಗೋ ಥರ ನಾನು ಹೇಳ್ತೀನಿ. ಆ ಪದ ಹೇಳ್ತಿದ್ದಂಗೆ ನೀವು ಆ ಫಾರ್ಮೇಶನಲ್ಲಿ ಬಂದು ನಿಲ್ಬೇಕು. ಈಗ ಇದು ನಿಮಗೆ ರ. ಮೇಡಮ್ ನೀವು ಮೇಯ್ನು ಮೇಡಮ್. ಈಗ ಈ ಆಟದಲ್ಲಿ ನನ್ಗೆ ಯಾಕೋ ಕುಮಾರಸ್ವಾಮಿ ಸರ್ ಬೇಜಾನ್ ಚೆನ್ನಾಗಿ ಆಟ ಆಡ್ಬಿಡ್ತಾರೆ ಅಂತ ಅನ್ನಿಸ್ತು. ಅದಕ್ಕೆ ನಾನು ಸೈಡಲ್ಲಿ ಇಡ್ಸ್ಕೊಂಡ್ಬಿಟ್ಟೆ. ಸರ್ ನೀವು ನನಗೆ ಸಪೋರ್ಟ್ ಮಾಡಬೇಕು, ಅವ್ರಿಗಲ್ಲ. ಓಕೆನಾ? ಈಗ ಒಬ್ಬ ವಿಶೇಷವಾದ ವ್ಯಕ್ತಿನ ವಿಶಿಷ್ಟವಾದ ಪ್ರಶ್ನೆ ಕೇಳಬೇಕು ನಾನು. ಶಿವಕುಮಾರ್ ಸರ್, ನಿಮ್ಮ ಸ್ಟೇಷನಲ್ಲಿ ಎಷ್ಟು ಜನಕ್ಕೆ ಸ್ಲೇಟ್ ಇಡ್ಸಿದ್ದೀರಾ ಸರ್? ಹಿಂಗೆ ಹೆಂಗ್ ಇಟ್ಕೊಳ್ಳೋದ ಸರ್? ಹಂಗ್ ಇಟ್ಕೊಳ್ಳೋದು, ಆಮೇಲೆ ಬೈತೀರಲ್ವಾ ಸರ್ ನೀವು ಏನೇನೆಲ್ಲ ಬೈತೀರಾ ಸರ್ ಆ ಮೂಮೆಂಟ್ ಅಲ್ಲಿ? ಸರಿ, ಫೋಟೋ ಬರಲ್ಲ ಸರಿ, ಆಮೇಲೆ ಸ್ಟ್ರೇಟ್ ಆಗಿ ನೋಡು, ಸ್ಮೈಲ್ ಮಾಡ್ಬೇಡ, ಅವೆಲ್ಲ ಬೈತೀರಲ್ಲ. ಈಗ ಅದೇನಾದ್ರು ಫೋಟೋ ಕ್ಲೀನ್ ಆಗಿ ಬರಲಿ. ಈಗ ನಾನು ಇದೇ ಅಕ್ಷರಗಳನ್ನ ಸೇರ್ಕೊಂಡು ಪದ ಬರೋ ತರ ಒಂದು ಪದನ ಹೇಳ್ತೀನಿ ನಾನು. ಅದಕ್ಕೆ ತಕ್ಕಂಗೆ ನೀವು ಎಕ್ಸ್ಚೇಂಜ್ ಆಗಿ ನಿಂತ್ಕೋಬೇಕು. ಇದಕ್ಕೆ ನಾನ್ ನಿಮಗ್ ಕೊಡೋದು 5 ಸೆಕೆಂಡ್ ಕಾಲಾವಕಾಶ ಮಾತ್ರ. ರೆಡಿನಾ? ಮೊದಲನೇ ಪದ ಏನು ಅಂತ ಹೇಳ? ಅಜರಾಮರ. ವೆರಿ ಗುಡ್. ಓ, ये उर्दू का वर्ड है क्या? ಉರ್ದು ಲಿಖ್ತಾವೆ. ನಿಮ್ ಕಡೆ ಹಿಂಗ್ ಬರೆಯೋದ ಸರ್? ನೀವೇ ಯೋಚನೆ ಮಾಡಿ ಯಾವ ಕಡೆಯಿಂದ ಬರೀತಾರೆ. ಹಿಂಗ್ ಬರೀತಾರೆ, ಹಿಂಗ್ ಇವ್ರಿಗೆ ಇವಾಗ ಫ್ಲಾಶ್ ಆಯ್ತು, ಇದೇ ಮ್ಯಾಟ್ರು ಅಂತ. 1 ಪಾಯಿಂಟ್ ಗಾನ್ ಕೇಸ್. ನೆಕ್ಸ್ಟ್ ಪದ ರಾಮ ರಜ. ಕರೆಕ್ಟ್ ಆಗಿ ನಿಂತಿದ್ದಾರೆ. ಯಾಕೆ ಅಂದ್ರೆ ಈ ಕಂಬ ಅಲ್ಲಾಡ್ಲಿಲ್ಲ. ಈ ಕಂಬ ಒಂದ್ ಅಲ್ಲಾಡಿದ್ರೆ ಇಡೀ ಮನೆನೇ ಬಿದ್ದೋಗ್ಬಿಡುತ್ತೆ. ಈ ಕಂಬ ಇಲ್ಲೇ ಇತ್ತು, ಉಳ್ಕೊಂಡ್ರು. ಎಷ್ಟು ಪಾಯಿಂಟ್ ಸಿಕ್ಕಿದೆ? 1. ನೆಕ್ಸ್ಟ್ ಪದ ಏನಪ್ಪಾ ಅಂದ್ರೆ ಆರಾಮ ರಜಾ. ಪೊಲೀಸಪ್ಪ ಕೊನೆಗೆ ಕ್ಲೈಮ್ಯಾಕ್ಸ್ ಅಲ್ಲಿ ಆಗ್ತಿದ್ದಂತ ಅನಾಹುತನ ತಡೆದ್ಬಿಟ್ರು. ಮೇಡಮ್ ಅವ್ರು ಹಿಂಗ್ ಹೋಗಿದ್ರು. ನೋ, ಸಾಕಾಗಿ ಮಾಡಿದ್ರಣ್ಣ. ಕಳ್ಳನ್ ಹಿಡಿದು ಸೈಡ್ ಹಾಕ್ಬಿಟ್ರು. ವೆರಿ ಗುಡ್, 2 ಪಾಯಿಂಟ್ ಸಿಕ್ಕಿದೆ. ರೆಡಿ? ನೆಕ್ಸ್ಟ್ ಒನ್ ಆ ಮಜರಾರ. ವೆರಿ ಗುಡ್. ನೆಕ್ಸ್ಟ್ ಹೇಳ ರಾರ ಮಜಾ. ಇಲ್ಲ ಸರ್, ಹೋಯ್ತು.
ಪೊಲೀಸ್ ಅಪ್ಪಂಗೆ ಕನ್ಫ್ಯೂಷನ್ ಆಗ್ತದೆ, ಯಾವ ಕೇಸು ಇದು ಅರ್ಥವೇ ಆಗ್ತಾ ಇಲ್ಲ ಅಂತ. ತಪ್ಪಿಲ್ಲ ಅಣ್ಣ, ಕರೆಕ್ಟ್ ಆಗಿದೆ. ಅರಾಜ ರಮ. ವೆರಿ ಗುಡ್, 5 ಪಾಯಿಂಟ್ ಸಿಕ್ಕಿದೆ. ನೆಕ್ಸ್ಟ್ ಪದ ಮರ ಅರಾಜ. ಮಿಕ್ಸಿ ಗ್ರೈಂಡರ್ ಅಲ್ಲಿ ಹಾಕಿ ರುಬ್ತಾರಲ್ಲ, ಚಟ್ನಿ ಮಾಡುವಾಗ ಎಲ್ಲ ಗ್ರರ್ ಅನ್ಸಿದ್ರೆ ಹೆಂಗಿರುತ್ತೆ ಹಂಗೆ. ಸೂಪರ್. ರಾಜ ಅರ ಮ. ಇಲ್ಲ ಕರೆಕ್ಟ್ ಆಗಿತ್ತದು. ಅವರು ನನಗೋಸ್ಕರ ಹೆಲ್ಪ್ ಮಾಡ್ತಾ ಇದಾರೆ. ಇವಳು ಸೋಲ್ಬಾರ್ದು, ಸುಷ್ಮಾ ಗೆಲ್ಬೇಕು ಅಂತ ಕರೆಕ್ಟ್ ಆಗಿರೋದನ್ನ ಉಲ್ಟಾ ಹೋದ್ರು. ಈಗ ಹೊಸ ಆಟ ಏನು ಅಂದ್ರೆ, ಈ ಆಟದಲ್ಲೇ ಸಬ್ ಆಟ. ಅದು ಏನಪ್ಪಾ ಅಂದ್ರೆ, ನೀವಿಷ್ಟು ಜನ ನಾವು ಕೌಂಟ್ ಶುರು ಮಾಡಿದ ತಕ್ಷಣ ನಿಮ್ ಡೇಟ್ ಆಫ್ ಬರ್ತಿನ ಪ್ರಕಾರ, ಅಂದ್ರೆ ಹಿರಿಯರಿಂದ ಕಿರಿಯರು ನಿಂತ್ಕೋಬೇಕು. ರೆಡಿನಾ? ನಿಮ್ಮ ಸಮಯ ಶುರು ಆಗುತ್ತೆ ಈಗ. ಚೈನಾಗ್ ಟಿಕೆಟ್ ಬುಕ್ ಮಾಡ್ಸದೆ ಈ ವರ್ಷ. ಅವ್ರಿಗೆ ಗೊತ್ತಿಲ್ಲ ನಾನೇ ಹಿರಿಯವಳು ಅಂತ ನಿಂತ್ಕೊಂಡಿದ್ದಾರೆ. ಯಾಕಂದ್ರೆ ಮನೇಲಿ ಕೋಪ ಮಾಡ್ಕೊಳ್ಳೋದು ಇವರೇ ಜಾಸ್ತಿ. ನನ್ನಿಷ್ಟ, ನಾನು ಡೇಟ್ ಆಫ್ ಬರ್ತ್ ಹೆಂಗ್ ಬೇಕಾದ್ರೂ ಚೇಂಜ್ ಮಾಡ್ಕೊಳ್ತೀನಿ. ನೀವೇ ಈ ಮನೇಲಿ ಕಿರಿಯಳು, ನೆನ್ಪಿದ್ಯಾ? ಓಕೆ, ಸೂಪರ್. ಬಟ್ ಆಟದಲ್ಲಿ ಎಲ್ಲರೂ ತುಂಬಾ ಚೆನ್ನಾಗಿ ಆಟ ಆಡಿದ್ರಿ, ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರಿ. ಬರ್ಲಿ ಜೋರಾದ ಚಪ್ಪಾಳೆ. ಈ ಆಟದಲ್ಲಿ ಇಷ್ಟು ಚೆನ್ನಾಗಿ ಭಾಗವಹಿಸಿ ಆಟ ಆಡೋದಕ್ಕೆ ನಿಮಗೆ ರಿಫ್ ಹೋಮ್ ಕೇರ್ ಬ್ರ್ಯಾಂಡ್ ಅವ್ರ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್ ಇದೆ. ಕರೋನಾದಿಂದ ನಿಮ್ಮ ಕುಟುಂಬನ ಸುರಕ್ಷಿತವಾಗಿ ಇಡಬೇಕು ಅಂತ ರಿಫ್ ಹೋಮ್ ಕೇರ್ ಬ್ರ್ಯಾಂಡ್ ಅವರು ಫ್ಯಾಮಿಲಿ ಪ್ರೊಟೆಕ್ಷನ್ ಕಿಟ್ ನ ನಿಮ್ಗೆ ಗಿಫ್ಟ್ ಹ್ಯಾಂಪರ್ ಆಗಿ ಕೊಟ್ಟಿದ್ದಾರೆ. ಇದರಿಂದ ನಿಮ್ಮ ಕುಟುಂಬ ಕರೋನಾ ವೈರಸ್ ನಂತಹ ಮಹಾಮಾರಿಯನ್ನ ತಡೆಗಟ್ಟಬಹುದು. ಇದರಿಂದ ಯಾವಾಗ್ಲೂ ನೀವು ಹ್ಯಾಂಡ್ ವಾಶ್ ಮಾಡ್ಕೊಳ್ಳಿ, ಜೊತೆಗೆ ಮಾಸ್ಕ್ ಅನ್ನು ಹಾಕೊಳ್ಳಿ. ಕಂಗ್ರಾಚುಲೇಷನ್ಸ್. ತಗೊಳ್ಳಿ. ಈಗ ತುಂಬಾನೇ ಖುಷಿಯಾಗಿ ಎಲ್ಲರೂ ನಗ್ನಗ್ತಾ ಒಳ್ಳೆ ಹಬ್ಬದ ಸಂಭ್ರಮ ತರ ರೆಡಿ ಆಗಿದ್ದೀರಿ ಕೂಡ, ಖುಷಿಯಾಗಿದ್ದೀರಿ. ಇದೇ ಖುಷಿಲಿ ಒಂದು ಫ್ಯಾಮಿಲಿ ಫೋಟೋ ತೆಗೆಸ್ಕೊಂಡ್ರೆ ಹೇಗಿರುತ್ತೆ? ಈಗ ಫ್ಯಾಮಿಲಿ ಫೋಟೋ ಏನೋ ತೆಗೆಸ್ಕೊಂಡ್ಬಿಟ್ಟೆ, ಪ್ರಿಂಟ್ ಹಾಕ್ಸ್ ಕೊಡ್ಲಿಲ್ಲ ಅಂದ್ರೆ ಅಮ್ಮವ್ರು ನನ್ನ ಇವತ್ತು ಹೊಡೆದ್ ಸಾಯಿಸ್ಬಿಡ್ತಾರೆ. ಈಗ ಎಲ್ಲ ಯಂಗ್ಸ್ಟರ್ಸ್ ಬಂದು ನಿಂತ್ಕೊಂಡ್ಬಿಟ್ಟಿದ್ದಾರೆ. ಏನ್ ಆಟ ಅಂತ ಗೊತ್ತಿಲ್ಲ, ಬಂದು ಧೈರ್ಯವಾಗಿ ಬನ್ನಿ ಅಂತ ಬಂದು ನಿಂತ್ಕೊಂಡ್ಬಿಟ್ರು. ಇವಾಗ ಏನ್ ಆಟ ಆಡ್ಸಿದ್ರು ಆಟ ಆಡ್ತೀರಾ? ಆಡ್ತೀವಿ ಮ್ಯಾಮ್. ಹಂಗೆ ಆಟನ ಆಡಕ್ ಮುಂಚೆ ಈ ಫ್ಯಾಮಿಲಿಗೆ ನೀವ್ ಏನಾಗ್ಬೇಕು ಅನ್ನೋದನ್ನ ಒಂದ್ ಸಣ್ಣ ಪರಿಚಯ ಮಾಡಿಸ್ಕೊಡ್ಬೇಕು. ಓಕೆನಾ? ಅಲ್ಲಿಂದ ಶುರು ಮಾಡೋಣ. ನಾನು ಈ ಫ್ಯಾಮಿಲಿಗೆ ದೂರದ ಸಂಬಂಧಿ. ಹೆಸರು ಪಲ್ಲವಿ. ಹಾ, ನನ್ನ ಹೆಸರು ರೇಖಾ. ಅಜ್ಜಿ ಮಗಳು. ಓಕೆ, ಕರೆಕ್ಟ್. ನನ್ನ ಹೆಸರು ಸುಪ್ರೀತಾ. ನಾನು ಈ ಮನೆ ಮೊದಲನೇ ಮೊಮ್ಮಗಳು. ಸೂಪರ್. ನನ್ನ ಹೆಸರು ರಂಜಿತಾ, ರಿಲೇಟಿವ್. ಸೂಪರ್. ನೀವು? ನನ್ನ ಹೆಸರು ಸುಚಿತ್ರಾ. ನಾನು ಈ ಮನೆ 3ನೇ ಮೊಮ್ಮಗಳು. ಸೂಪರ್. ಅವರು? ನನ್ನ ಹೆಸರು ಚಂದನ. ನಾನು 4ನೇ ಮೊಮ್ಮಗಳು. ನನ್ನ ಹೆಸರು ಲಾವಣ್ಯ. ನಾನು ಈ ಮನೆ 2ನೇ ಮೊಮ್ಮಗಳು. ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದೀರಾ ನೀವು. ಲೆಕ್ಕದಲ್ಲಿ ಎಲ್ಲರೂ ಪಕ್ಕ ಇದ್ದೀರಿ. ಈಗ ಆಟದಲ್ಲಿ ಪಕ್ಕನ ಕರೆಕ್ಟ್ ಆಗಿ ಆಡ್ತೀರಾ ಅಂತ ನೋಡ್ಬೇಕೀಗ. ಓಕೆನಾ? ಆಟ ಏನಪ್ಪಾ ಅಂದ್ರೆ ಸಿಮಿಲರ್ ಟು ಮ್ಯೂಸಿಕಲ್ ಚೇರ್ ಅಲ್ಲಿ ಏನ್ ಮಾಡ್ತೀರಿ? ಚೇರ್ ಇರುತ್ತೆ, ಒಂದು ಕಮ್ಮಿ ಚೇರ್ ಇರುತ್ತೆ, ಹೋಗಿ ಮ್ಯೂಸಿಕ್ ಆಫ್ ಆದ ತಕ್ಷಣ ಕೂತ್ಕೋತೀರಿ. ಇದು ಸಿಮಿಲರ್ ಟು ದಟ್. ಬಟ್ ಇದ್ರಲ್ಲಿ ಏನಪ್ಪಾ ಅಂದ್ರೆ ನಾವು ಸೆಂಟರ್ ಅಲ್ಲಿ ಇವಾಗ 1 2 3 4 5 6 7 ಜನ ಇದ್ದೀರಲ್ಲ, ಫಸ್ಟ್ ರೌಂಡ್ ಅಲ್ಲಿ ನಾವು 6 ತರಕಾರಿನ ಅಲ್ಲಿಡ್ತೀವಿ. ಓಕೆನಾ? ನೀವು ಈ ಸರ್ಕಲ್ ಹೊರಗಡೆ ಚೀಟಿಂಗ್ ಮಾಡೋ ಹಾಗಿಲ್ಲ. ಸೊ ಲೈನ್ ಇಂದ ಹೊರಗಡೆ ಇರಬೇಕು, ಲೈನ್ ಒಳಗಡೆ ಕಾಲಿಡೋ ಹಾಗಿಲ್ಲ. ಸುತ್ತಲೂ ನೀವು ಮ್ಯೂಸಿಕ್ ತಕ್ಕ ಹಾಗೆ ಡಾನ್ಸ್ ಮಾಡ್ಕೊಂಡು ಓಡ್ತಾ ಇರ್ತೀರಿ. ಕೊರಿಯೋಗ್ರಾಫರ್ ಇಲ್ಲಿದ್ದಾರೆ. ಓಕೆನಾ? ಸೊ ಅವ್ರು ಹೇಳ್ಕೊಡ್ತಾರೆ, ನೀವು ಡಾನ್ಸ್ ಮಾಡ್ಬೇಕು, ಓಡ್ತಾ ಇರ್ತೀರಿ. ಮ್ಯೂಸಿಕ್ ಸ್ಟಾಪ್ ಆದ ತಕ್ಷಣ ಯಾವ ತರಕಾರಿ ಕೈಗೆ ಸಿಗುತ್ತೋ ಎತ್ಕೊಂಡ್ ಬರ್ತೀರಿ. ಯಾರಿಗೆ ತರಕಾರಿ ಸಿಗಲ್ವೋ ಅವರು ಔಟ್. ರೆಡಿನಾ? ಲೈನ್ ಇಂದ ಹೊರಗೆ ನಿಂತ್ಕೊಳ್ಳಿ ಎಲ್ರು. ಅತ್ತೆ ಮಕ್ಳ, ಎಲ್ರು ಓಡೋದಕ್ಕೆ ರೆಡಿನಾ? ಓಡೋದಕ್ಕಲ್ಲ, ಡಾನ್ಸ್ ಮಾಡೋದಕ್ಕೆ ರೆಡಿ ಇರ್ಬೇಕು. ವೆರಿ ಗುಡ್. ಅತ್ತೆ ಮಕ್ಳ, ಯಾರು ತೆಂಗಿನಕಾಯಿ ಎತ್ಕೋತಾರೆ ನೋಡೋಣ. ಮ್ಯೂಸಿಕ್ ಪ್ಲೀಸ್. ನಾ
ಏನಾಯ್ತು ಮೇಡಮ್, ಜಗತ್ತಲ್ಲಿ ಪ್ರಳಯ ಆದಂಗೆ ಫೀಲ್ ಆಯ್ತಾ? ಮೇಲೆ ಬಿದ್ಬಿಟ್ರಿ ಮ್ಯಾಮ್. ಯಾಕ್ರೋ ತೆಂಗಿನಕಾಯಿಗೆ ಯಾರು ಅಲ್ಲಿಂದ ಇಲ್ಲಿ ಬಂತು. ಯಾಕೆ ಮೇಡಮ್ ಹಂಗೆ ಮಾಡಿದ್ರಿ ಪಾಪ? ಯಾರೋ ಬಂದು ನನ್ನ ಮೇಲೆ ಬಿದ್ರು, ನಾನೇನು ಮಾಡಲಿ, ನಾನು ಅವ್ರ ಮೇಲೆ ಬಿದ್ದೆ. ಈಗ ಓಕೆನಾ ಎಲ್ರು? ಓಕೆನಾ, ಸೂಪರ್. ಎಲ್ರು ಕಾಯಿ ವಾಪಸ್ ಕೊಟ್ಬಿಡಿ. ಈಗ ತೆಂಗಿನಕಾಯಿ ಹೋಯ್ತು, ಕುಂಬಳಕಾಯಿ ಬಂತು, ಡಮ್ ಡಮ್ ಡಮ್. ಓಕೆ, 5 ಇದೆ. ನೀವು 6 ಜನ ಇದ್ದೀರಾ. ಈ ಸಲ ತಳ್ಳಾಟ ಮಾಡೋ ಹಾಗಿಲ್ಲ, ಯಾಕಂದ್ರೆ ಪೊಲೀಸಪ್ಪ ಇಲ್ಲೇ ಇದಾರೆ, ನೋಡ್ತಾ ಇದಾರೆ, ಕೇಸ್ ಹಾಕ್ಬಿಡ್ತಾರೆ. ರೆಡಿನಾ ಅತ್ತೆ ಮಕ್ಕಳ? ಮ್ಯೂಸಿಕ್ ಪ್ಲೀಸ್. ನೀನ್ ತಗೋ, ಯಾರಿಗೂ ಬೇಡ, ನಾನು ತಗೋತೀನಿ. ಹೋಗ್ರಿ ಇಬ್ರು. ಈಗ ಏನ್ ಡಿಸೈಡ್ ಮಾಡ್ಲಿ ನಾನು? ಅಣ್ಣ ನೀವೇ ತೀರ್ಪು ಕೊಡ್ರಿ. ಕೊಡಿ. ಸೂಪರ್. ಇದು ಹೊಸ ಆಟದಲ್ಲೊಂದು ಆಟ. ಓಕೆ, ನಿನ್ಗೆ ಹೆಡ್ಡ ಟೇಲ ಪುಟ್ಟಿ? ಹೆಡ್. ನಿಂಗೆ ಟೇಲ? ಹೆಡ್ಡ ಟೇಲ ಅಂತ ತೀರ್ಪುಗಾರರು ಹೇಳ್ತಾರೆ. ಅಣ್ಣ ಇದು ಹೆಡ್ಡ ಟೇಲ? ಟೇಲ್ ಯಾರು ಹೇಳಿದ? ಕುಂಬಳಕಾಯಿ ಸಿಗ್ತದೆ ಮೇಡಮ್ ಅವ್ರಿಗೆ. ಎಲ್ಲರೂ ವಾಪಸ್ ಕೊಡಿ ಅತ್ತೆ ಮಕ್ಕಳ. ಈಗ 4 ಸೋರೆಕಾಯಿ ಇದೆ, 5 ಜನ ಇದ್ದೀರಾ. ಯಾರಿಗೆ ಸಿಗುತ್ತೆ ಸೋರೆಕಾಯಿ? ಹೌದಾ? ಮತ್ತೆ ಹೆಡ್ ಅಂಡ್ ಟೈಲ್ ಆಡ್ಸಲ್ಲ, ಸಪ್ರೇಟಾಗಿ ಒಂದೇ ಎತ್ಕೊಂಡು ಓಡಬೇಕು. ಓಕೆ, ರೆಡಿನಾ? ಮ್ಯೂಸಿಕ್ ಪ್ಲೀಸ್. ನೀನು ರಂಗೋಲಿ ತಗೋತೀನಿ ಅಂದ್ಯಾ, ಸೋರೆಕಾಯಿ ತಗೋತೀನಿ ಅಂದ್ಯಾ? ಸೋರೆಕಾಯಿ. ಒಟ್ಟಲ್ಲಿ 4 ಸೋರೆಕಾಯಿ ಸೇಲ್ ಆಗ್ಬಿಟ್ಟಿದೆ ಪುಟ್ಟಿ. ನನ್ನ ಹತ್ರ ಇದ್ದಿದ್ದೆ ಅಷ್ಟು. ಓಕೆನಾ? ಬಾ ನನ್ನ ಜೊತೆ ನಿಂತ್ಕೋ, ಅವ್ರಿಗೆಲ್ಲರಿಗೂ ಚಿಯರ್ ಮಾಡೋಣ. ರೆಡಿನಾ? ಈಗ ಅದನ್ನ ವಾಪಸ್ ರೆಡಿ ಆತೆ ಮಕ್ಕಳ? ಓಕೆನಾ? ರೆಡಿನಾ? ಆಲ್ ದ ವೆರಿ ಬೆಸ್ಟ್. ಮ್ಯೂಸಿಕ್ ಪ್ಲೀಸ್. ಬನ್ನಿ ಮೇಡಮ್, ನೀವು ಲಾಸ್ಟ್ ಟೈಮೇ ನಾನು ತ್ಯಾಗರಾಜ ಮೂರ್ತಿ ಅಂತ ಬಿಟ್ಕೊಡ್ತೀನಿ ಅಂದ್ರೆ ಈ ಸಲ ಹಂಗೆ ಕಳ್ಸ್ಬಿಟ್ರು ಅವರು. ಈಗ 3 ತರಕಾರಿ ಬದಲು 2 ತರಕಾರಿ ಇಡ್ತಾರೆ ಅತ್ತೆ ಮಕ್ಕಳ. ರೆಡಿನಾ? ನೀವು ತಗೊಳ್ಳಿಲ್ಲ ಅಂದ್ರೆ ಅವ್ರು ರೆಡಿ ಇದಾರೆ ತಗೊಳಕ್ಕೆ. ಅತ್ತೆ ಮಕ್ಕಳ ಮ್ಯೂಸಿಕ್ ಪ್ಲೀಸ್. ಬಟ್ ನೀವು ಫಸ್ಟ್ ರೌಂಡ್ ಇಂದ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿ ಆಡ್ತಾ ಇದ್ರಿ. ಯಾಕೆ ಸೋರೆಕಾಯಿ ಇಷ್ಟ ಇಲ್ವಾ? ಮತ್ತೆ ಸೋರೆಕಾಯಿ ಐ ಡೋಂಟ್ ಲೈಕ್ ಇಟ್ ಅಂತ ಬಿಟ್ಕೊಟ್ಬಿಟ್ರ? ಬಿಟ್ಟೆ. ವೆರಿ ಗುಡ್. ಅತ್ತೆ ಮಕ್ಕಳ, ಈಗ ಕೊನೆಯ ಸುತ್ತು. 1 ನಿಂಬೆಹಣ್ಣು, 2 ಸ್ಪರ್ಧಿಗಳು. ನಿಮ್ಮ ಏಕಾಗ್ರತೆ ಏನಿದ್ರು ನಿಂಬೆಹಣ್ಣು ಮೇಲೆ ಇಡ್ಬೇಕು. ಓಕೆನಾ? ಕೊನೆಯ ಸುತ್ತು, ಕೊನೆಯ ಮ್ಯೂಸಿಕ್. ಆಟ ಆಡೋದಕ್ಕೆ ನೀವು ರೆಡಿ ಇದ್ದೀರಾ? ಅಯ್ಯೋ ಬನ್ನಿ ಅಲ್ಲಿ. ಅಯ್ಯೋ ನೀವು ಅಲ್ಲಿ ಹೋಗಿ. ಅಯ್ಯೋ ಮ್ಯೂಸಿಕ್ ಹಾಕ್ರ.
ಜಿಯೋಗ್ರಾಫಿಕ್ ಚಾನಲ್, ಡಿಸ್ಕವರಿ ಚಾನಲ್ ಅಲ್ಲ ಹದ್ದಿಂಗ ಬಂದು ಮೀನ ನಿಂಗೆ ಎತ್ಕೊಂಡು ಹೋಗ್ಬಿಡುತ್ತಲ್ಲ, ಹಂಗೆ ನಾನ್ ನಿಮ್ ಕೈಯಲ್ಲಿ ಇದೆ ಅನ್ಕೊಂಡೆ. ಯಾವಾಗಮ್ಮ ಹೆಂಗಮ್ಮ ಎತ್ಕೊಂಡೆ ನೀನು? ಅಕ್ಕಲ್ಲಿ ಇಳ್ಕೊಳಕ್ ಬಂತು, ನಾನು ಎಡ್ಗೈಯಲ್ಲಿ ಎತ್ಕೊಂಡ್ ಬಂದ್ಬಿಟ್ಟೆ. ವೆರಿ ಗುಡ್. ಬಟ್ ಲಾವೋ ಸೂಪರ್. ಆವಾಗಲೇ ನನ್ನ ಕೈಯಲ್ಲಿ ಆಗಲ್ಲ ಅಂದಿದ್ರಿ, ಫೈನಲ್ಸ್ ವರೆಗೂ ಬಂದ್ರಿ. ಹೆಂಗ ಅನಿಸ್ತು? ಚೆನ್ನಾಗಿತ್ತು. ಅಯ್ಯೋ, ಇವಾಗ ಬಿದ್ದಿದ್ದಕ್ಕೆ ಅಣಗಿಸ್ತಾರೆ ಅಲ್ವಾ ಫ್ರೆಂಡ್ಸು, ಅಯ್ಯೋ ಅಂದಿದ್ದಕ್ಕಂತೂ ಗ್ಯಾರಂಟಿ ಅಣಿಸ್ತಾರೆ. ಬಟ್ ಸಕ್ಕತ್ತಾಗಿ ಆಡಿದ್ರೆ. ಜೀವನದಲ್ಲಿ ಹಿಂಗೆ ಎಲ್ಲದನ್ನು ನಾನು ಬಿಟ್ಕೊಡ್ತೀನಿ ಅನ್ನೋ ಭಾವ ಇಲ್ಲದೆ ಎಲ್ಲದನ್ನು ಧೈರ್ಯವಾಗಿ ಎದುರಿಸ್ಬೇಕು, ಪಾರ್ಟಿಸಿಪೇಟ್ ಮಾಡಬೇಕು ಅಲ್ವಾ? ಪಾರ್ಟಿಸಿಪೇಷನ್ ಇಸ್ ಮೋರ್ ಇಂಪಾರ್ಟೆಂಟ್. ಗೆಲ್ಲೋದು ಸೋಲೋದು ಸೆಕೆಂಡ್ರಿ. ಓಕೆನಾ? ಸೂಪರ್. ಆಲ್ ದಿ ಬೆಸ್ಟ್. ಪಲ್ಲವಿಗೆ ಬರಲಿ ಜೋರ ಚಪ್ಪಾಳೆ. ವೆರಿ ಗುಡ್. ಸೊ ಪಲ್ಲವಿ ಇಷ್ಟು ಚೆನ್ನಾಗಿ ಆಟ ಆಡಿದ್ದಕ್ಕೆ ಅವ್ರಿಗೆ ಸಸ್ಟಿಕ್ಸ್ ರೇಂಜ್ ಆಫ್ ಮಸಾಲಾಸ್ ಅವ್ರ ಕಡೆಯಿಂದ ಗಿಫ್ಟ್ ಹ್ಯಾಂಪರ್ ಇದೆ. ಮಕ್ಕಳ, ಸಸ್ಟಿಕ್ಸ್ ರೇಂಜ್ ಆಫ್ ಮಸಾಲಾಸ್ ಅವ್ರ ಕಡೆಯಿಂದ ಪಲ್ಲವಿ ಅವ್ರಿಗೆ ಈ ಗಿಫ್ಟ್ ಹ್ಯಾಂಪರ್. ಕಂಗ್ರ್ಯಾಚುಲೇಷನ್ಸ್. ಈಗ ಇದೇ ಖುಷಿಲಿ ರೇಖಾ ಅವ್ರನ್ನ ಖುಷಿ ಪಡಿಸೋಂಥ ಸಮಯ. ರೇಖಾ ಅವರೇ, ಫ್ಯಾಮಿಲಿ ಫೋಟೋ ನಾನೇ ಹೋಗಿ ಪ್ರಿಂಟ್ ಹಾಕಿಸ್ಕೊಂಡ್ಬಂದಿದ್ದೀನಿ, ನೋಡ್ತೀರಾ ಹೆಂಗಿದೆ ಅಂತ? ತಗೊಂಬನ್ನಿ ಅತ್ತೆ ಮಕ್ಕಳ. ಅಜ್ಜಿ ಚೆನ್ನಾಗಿದ್ಯಾ? ಇದು ಯಾರಿದು ಹೀರೋಯಿನ್ನು ಸೆಂಟ್ರಲ್ಲಿ? ಅಜ್ಜಿ ಓಕೆ ಅಂದಮೇಲೆ ಓಕೆ. ನಿಮಗೆ ಚೆನ್ನಾಗಿದೆಯಾ? ಖುಷಿ ಆಯ್ತಾ? ದಯಮಾಡಿ ಎಲ್ಲರೂ ಸ್ವೀಕರಿಸಿ. ಹೀಗೆ ಯಾವಾಗ ನಗ್ನಗ್ತಾ ಖುಷಿಯಾಗಿದೆ. ಹಾಗೆ ರೇಖಾ ಮತ್ತು ರೂಪಾ ಅವ್ರಿಗೆ ಅರುಣಾ ಸಿಲ್ಕ್ ಪ್ಯಾರಡೈಸ್ ಅವ್ರ ಕಡೆಯಿಂದ ಒಂದು ಸೀರೆ ಇದೆ. ಅತ್ತೆ ಮಕ್ಕಳ, ಅರುಣಾ ಸಿಲ್ಕ್ ಪ್ಯಾರಡೈಸ್, ಮೋದಿ ಹಾಸ್ಪಿಟಲ್ ರೋಡ್, ರಾಜಾಜಿನಗರ, ಬೆಂಗಳೂರು. ಇವ್ರ ಕಡೆಯಿಂದ ಈ ಗಿಫ್ಟ್ ನಿಮಗೆ. ಕಂಗ್ರ್ಯಾಚುಲೇಷನ್ಸ್. ಮನೆ ಮಹಾಲಕ್ಷ್ಮಿ ತಂಡ ನಿಮ್ಮ ಮನೆಗೆ ಬರಬೇಕು ಅಂತ ಆಸೆ ಪಟ್ರಿ. ಇಬ್ರು ಮಹಾಲಕ್ಷ್ಮಿಯವರು ನಾವು ಬಂದಾಗಿಂದ ನಮ್ಮೆಲ್ಲರ ಜೊತೆ ಖುಷಿಯಾಗಿದ್ರಿ, ನಮ್ಮೆಲ್ಲರೂ ಇಷ್ಟು ಚೆನ್ನಾಗಿ ನೋಡ್ಕೊಂಡ್ರಿ, ಅದ್ಭುತವಾಗಿ ಆಟಗಳನ್ನ ಆಡಿದ್ರಿ, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಸೊ ನಮ್ಮ ಜಿ ಕನ್ನಡದ ಕಡೆಯಿಂದ ನಿಮಗೆ ಒಂದು ಪುಟ್ಟ ಗೌರವ ಇದೆ. ಅತ್ಯಮ್ಮ ನೀವೇ ಈಡೇರಿಸ್ಬೇಕು. ತೋಮನಿಪ್ಪ. ಒಂದು ಮನೆ ಸರ್ಕಾರಿ ಕೆಲಸ ಸಿಕ್ಕಿದ್ರು ಬೆಂಗಳೂರಿಗೆ ಹೋಗದ ಮಗ, ಒಳ್ಳೆ ಕೆಲಸ ಇದ್ರು ಅಪ್ಪನ ವೃತ್ತಿನ ಮುಂದುವರ್ಸ್ಕೊಂಡು ಹೋಗೋ ಇನ್ನೊಬ್ಬ ಮಗ, ಇವರನ್ನೆಲ್ಲರನ್ನು ಸಹಿಸ್ಕೊಂಡು ಸಹಕರಿಸ್ಕೊಂಡು ಹೋಗುವಂತ ಅತ್ತೆ, ಇವರೆಲ್ಲರಿಗೂ ಬೆನ್ನೆಲುಬಾಗಿ ನಿಂತಿರೋ ಅಂತ ಇಬ್ರು ಮುದ್ದಾದ ಸೊಸೆರು, ಇವರೆಲ್ಲರಿಗೂ ಆಧಾರವಾಗಿ ನಿಂತಿರೋ ಈ ನಮ್ಮ ಮುದ್ದಾದ ಅಜ್ಜಿ. ಈ ಅಜ್ಜಿ, ಈ ಸಂಬಂಧ, ಈ ಕುಟುಂಬ, ಈ ಸಡಗರ ಇದೆಲ್ಲ ಯಾವಾಗಲೂ ಹೀಗೆ ಇರಲಿ, 100 ಕಾಲ ನೀವು ಹೀಗೆ ಖುಷಿಯಾಗಿ ಬಾಳ್ಲಿ ಅಂತ ನಾವು ಆ ದೇವರ ಹತ್ರ ಆಶಿಸ್ತೀವಿ. ನನಗಂತೂ ನಿಮ್ಮ ಕುಟುಂಬದ ಜೊತೆ ಇಷ್ಟೊತ್ತು ಕಾಲ ಕಳೆದಿದ್ದು ತುಂಬಾನೇ ಸಂತೋಷ ಕೊಟ್ಟಿದೆ. ಐ ಹೋಪ್ ನಿಮಗೂ ಕೂಡ ಖುಷಿಯಾಗಿದೆ ಅಂತ. ಥ್ಯಾಂಕ್ ಯು ಸೋ ಮಚ್ ಸರ್. ಇದೇ ತರ ಮುದ್ದಾದ ಕುಟುಂಬದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಶಾರ್ಪ್ 1 ಗಂಟೆಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಮುಖದಲ್ಲಿ ನಗು ಇರ್ಲಿ, ಮನಸ್ಸಲ್ಲಿ ಖುಷಿ ಇರ್ಲಿ, ನಿಮ್ ಪ್ರೀತಿ ಸದಾ ನಮ್ಮ ಮೇಲೆ ಹೀಗೆ ಇರ್ಲಿ. ಇದು ಸ್ವಸ್ತಿಕ್ಸ್ ಗುಲಾಬ್ ಜಾಮೂನ್ ಮಿಕ್ಸ್ ಮನೆ ಮಹಾಲಕ್ಷ್ಮಿ ಸ್ಪೆಷಲ್ ಪಾರ್ಟ್ನರ್ ಅಮೃತ್ ನೋನಿ. ಹೋಗಿ ಬರ್ತೀವಿ. ನಮಸ್ಕಾರ.